ನಾನೇ ಸರ್ವಾಣಿ. ಆದ್ರೆ ನಂಗೊನಿಗೂ ಏನು ವ್ಯತ್ಯಾಸ ಅಂದ್ರೆ, ನಾನು ಎಷ್ಟೆಷ್ಟು ಜನ್ಮಗಳನ್ನ ಅಂದ್ರೆ ಅವತಾರಗಳನ್ನ ಮಾಡಿದ್ದೇನೆ ಅದೆಲ್ಲವೂ ನನಗೆ ಗೊತ್ತಿದೆ ಅಂದ ನೋಡಿ. ಸರ್ವಜ್ಞ ಅಂದ್ರೆ ಇದಕ್ಕೆ ಅರ್ಥ. ನಮಗೆ ನತ್ವಂ ವೇತ್ಥ ಪರಂತಪ, ನಿನಗೆ ಗೊತ್ತಿಲ್ಲ. ಜನ್ಮಾಂತರದ ಗೊತ್ತಿಲ್ಲದೆ ಇದ್ರೆ ಹೋಗ್ಲಿ, ಈ ಜನ್ಮದಲ್ಲೇ ನಾವು ಮಾಡಿರೋದು ಎಷ್ಟೋ ಮರೆಸೋಗಿರುತ್ತೆ ಅಲ್ವೇ ಬಹಳ. ಆದ್ದರಿಂದ ನನಗೂ ನಿನಗೂ ಇಷ್ಟೇ ವ್ಯತ್ಯಾಸ. ಸರಿ, ನಿನಗೆ ಜ್ಞಾಪಕ ಇಲ್ಲ, ನಾನು ಬಲ್ಲವನಾಗಿದ್ದೇನೆ, ಇಬ್ಬರಿಗೂ ಜನ್ಮಗಳು ಕಳೆದಿವೆ ಅಂದರೂ ನಾನು ಜನ್ಮಗಳನ್ನು ಎತ್ತುವುದಕ್ಕೂ ನೀನು ಎತ್ತುವುದಕ್ಕೂ ವ್ಯತ್ಯಾಸ. ಏನು ವ್ಯತ್ಯಾಸ? ಕಥಂತರಿ ತವ ನಿತ್ಯೇಶ್ವರಸ್ಯ ಧರ್ಮಾಧರ್ಮಾಭಾವೇಪಿ ಜನ್ಮ ಇತಿ ಉಚ್ಯತೆ. ಶ್ಲೋಕಗಳಿಗೆ ಮತ್ತೆ ಭಾಷ್ಯ ಓದೋ ಅವಶ್ಯಕತೆ ಇಲ್ಲ, ಬರೀ ವಿಷಯ ಮಾತ್ರ ತಿಳ್ಕೊಂಡು ಸಾಕು. ಆದ್ದರಿಂದ ಏನಾಯಿತು, ಈಗ ನನಗೆ ಬೇಕಾದಷ್ಟು ಜನ್ಮಗಳು ನನಗೂ ನಿನಗೂ ಕಳೆದಿದೆ, ನಿನಗೆ ಗೊತ್ತಾಗಿಲ್ಲ ಅಂದ. ಅದಕ್ಕೆ ಭಗವತ್ಪಾದರು ಮುಂದಕ್ಕೆ ಸಂಬಂಧ ಮಾಡ್ತಾರೆ. ಕಥಂತರಿ, ಹಾಗಾದ್ರೆ ನಿತ್ಯೇಶ್ವರನಾಗಿರ್ತಕ್ಕಂಥ ನಿತ್ಯ ಶುದ್ಧ ಬುದ್ಧ ಸ್ವಭಾವನಾದ ಸರ್ವಜ್ಞನಾದ ಸಚ್ಚಿದಾನಂದ ಸ್ವರೂಪನಾದಂತಹ ನಿನಗೆ ಪಾಪ ಪುಣ್ಯ ಏನೂ ಇಲ್ಲ. ಹುಟ್ಟೋದು ಅಂದ್ರೆ ಮನುಷ್ಯ ಪಾಪದಿಂದಲೋ ಪುಣ್ಯದಿಂದಲೋ ಹುಟ್ಟಬೇಕು. ಯಾಕೆ? ಕರ್ಮದಿಂದ ತಾನೇ ಗತಿ ಬರೋದು. ನಿನಗೆ ಯಾವ ಒಂದು ಆನಂದ ಪಾಪ ಪುಣ್ಯ ಕರ್ಮಗಳ ಸಂಪರ್ಕವೂ ಇಲ್ಲದೆ ಇದ್ಮೇಲೆ ಜನ್ಮ ಹೇಗೆ ಬಂತು ನೋಡಿ. ಎಷ್ಟು ಮಾತಿನಲ್ಲಿ ಸ್ವಾರಸ್ಯ ಇದೆ ಅಂದ್ರೆ, ಪ್ರತಿಯೊಬ್ಬನು ಹುಟ್ಟುತ್ತಾನೆ ಅಂದ್ರೆ ಯಾಕೆ ಹುಟ್ಟುತ್ತಾನೆ? ಅವನು ಮಾಡಿದಂಥ ಪಾಪ ಪುಣ್ಯಗಳ ಒಂದಾನೊಂದು ಫಲದಿಂದಲೇ ಹುಟ್ಟೋದು. ಒಳ್ಳೆಯದು ಮಾಡಿದ್ರೆ ಸತ್ಯ ಯೋಗ್ಯಲ್ಲ ಹುಟ್ಟುತ್ತಾನೆ, ಕೆಟ್ಟದ ಮಾಡಿದ್ರೆ ಪಶು ಪ್ರಾಣಿಗಳ ಜನ್ಮ ಬೇಕಾದ್ರೂ ಬರಬಹುದು. ಇದು ಇಡೀ ಜಗತ್ತಿನ ಒಂದಾನೊಂದು ಚಕ್ರ. ಆದ್ರಿಂದಲೇ ನಮ್ಮ ಕಣ್ಣೆದುರಿಗೆ ಕಾಣುತ್ತೆ. ಕೆಲವರು ಬಡವರು, ಕೆಲವರು ಐಶ್ವರ್ಯವಂತರು, ಕೆಲವರು ವಿದ್ಯಾವಂತರು, ಕೆಲವರು ನೀತಿವಂತರು, ಕೆಲವರು ಕಳ್ಳರು, ಸುಳ್ಳರು, ದರೋಡೆಕೋರು, ಎಲ್ಲ ಅಷ್ಟು ಪರಮಾತ್ಮನ ಒಂದಾನೊಂದು ವಿಭೂತಿ ಹೌದು. ಆದರೆ ಅವರವರ ಕರ್ಮಕ್ಕನುಗುಣವಾಗಿ ಹುಟ್ಟಿ ಆ ಪಾಪ ಪುಣ್ಯಗಳನ್ನು ಅನುಭವಿಸೋದು. ಇದನ್ನೇ ಸಂಸಾರ ಅಂತಾರೆ, ಜೀವಾತ್ಮ ಅಂತ ಕರೀತೀವಿ. ಸಂಸಾರಿ ಅಂದ್ರೆ ಅವನೇ, ಜೀವಾತ್ಮನೇ. ಯಾತ್ರಿಂದ? ಪಾಪ ಪುಣ್ಯಗಳಿಗೆ. ಈ ಪಾಪ ಪುಣ್ಯಗಳು ಇಲ್ಲದೇ ಇರತಕ್ಕವರು ಅವರೆಲ್ಲ ಮಹಾತ್ಮರು. ಅವರನ್ನು ಹುಟ್ಟಿದ್ರು ಅನ್ನಲ್ಲ, ಅವತಾರ ಮಾಡಿದ್ರು ಅಂತ. ಕೃಷ್ಣ ಅವತಾರ ಆಯಿತು, ರಾಮಾವತಾರವಾಯಿತು. ಆ ಅವತಾರ ಅನ್ನೋ ಶಬ್ದದಲ್ಲಿ ಅದ್ಭುತವಾದ ಅರ್ಥ ಇದೆ. ಅವತಾರತೆ ಅಂದ್ರೇನ? ಲೋಕ ಕಲ್ಯಾಣಕ್ಕಾಗಿ ಅವರು ತಮ್ಮ ಸ್ವರೂಪದಿಂದ ಕೇಳಕ್ ಬರ್ತಾರೆ. ಗುರುಗಳು ಅಷ್ಟೇ, ಜ್ಞಾನಿಗಳು ಅಷ್ಟೇ. ಇಂಥವ್ರ ಅವತಾರ ಅವತಾರ ಅಂತ ಅಲ್ಲವೇ? ಅವತರಣ ಅಂದ್ರೆ ಏನು? ಭಗವಂತ ಹೇಗೆ ವೈಕುಂಠ ಲೋಕದಲ್ಲಿ ಇದ್ದವನು ದೇವತೆಗಳು ಪ್ರಾರ್ಥನೆ ಮಾಡಿದ್ದರಿಂದ ಬಂದ ಅಂತ ಬರೆಯಲ್ವೇ? ರಾವಣಾದಿಗಳಿಂದ ಬಹಳ ಬಾಧೆಯಾಗಿದೆ ಅಂತ ದೇವತೆಗಳು ಹೋಗಿ ಪ್ರಾರ್ಥನೆ ಮಾಡಿದ್ರು. ಆಗ ಮಹಾವಿಷ್ಣು ವರವನ್ನು ಕೊಟ್ಟ, ಆಯಿತು, ರಾವಣ ಮನುಷ್ಯ ಹೊರತು ಯಾರಿಂದಲೂ ನನಗೆ ಒಂದಾನೊಂದು ನಾಶ ಬರಬಾರದು, ಸಾವು ಬರಬಾರದು ಅಂತ ಕೇಳಿಬಿಟ್ಟಿದ್ದಾನೆ, ನಾನು ಮನುಷ್ಯನಾಗೆ ಅವತಾರ ಮಾಡಿ, ಅದು ರಾಮಾವತಾರ. ಹೀಗೆ ಓದಕ್ಕೆ ನಾನು ವಿಚಾರ ಮಾಡಿದ್ರೆ ಭಗವಂತ ಹೇಳ್ತಾನೆ, ಅಪ್ಪ ನಾನು ಕೂಡ ಹುಟ್ಟಿದೆ, ನನ್ನ ಹುಟ್ಟನ ಜನ ಏನಂತಾರೆ? ಅವತಾರ ಅಂತಾರೆ. ತವ ನೀನು ಹುಟ್ಟಿದ್ರೆ ಏನಂತಾರೆ? ಪ್ರಾರಬ್ಧ ಅಂತ ಅನುಭವಿಸ್ಬೇಕಲ್ಲ, ಅದಕ್ಕೋಸ್ಕರ ಹುಟ್ಟಿದ. ನಮಗೂ ಭಗವಂತನಿಗೂ ಇಷ್ಟೇ ವ್ಯತ್ಯಾಸ ಅಂತ. ಅವನಿಗೆ ಎಷ್ಟೇ ಒಂದಾನಂದ ದೇಹವನ್ನು ಧರಿಸಿ ಎಲ್ಲರಂತೆಯೇ ವ್ಯವಹಾರ ಮಾಡಿದ್ರು ಅವನಿಗೆ ಏನೇನೋ ಉಂಟಲ್ಲ ಮುಂದೆ ಬರುತ್ತೆ. ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮಫಲೇ ಸ್ಪೃಹ ಅಂತ ವಿಸ್ತಾರವಾಗಿ ಹೇಳ್ತಾನೆ ಭಗವಂತ. ಈಗ ಸದ್ಯಕ್ಕೆ ಉತ್ತರ ಕೊಡ್ತಾ ಇರೋದೇನು? ನಿಜ, ನೀನು ಹುಟ್ಟಿದೀಯಾ, ನಾನು ಹುಟ್ಟಿದ್ದೀನಿ, ಆದರೆ ನನಗೆ ಎಲ್ಲವೂ ಗೊತ್ತು, ಏನೇನು ಯಾವ ಯಾವ ಕಾಲಕ್ಕೆ ನಾನು ಅವತಾರ ಮಾಡಿದ್ದೇನೆ ಅಂತ. ನತ್ವಂ ವೇತ್ಥ ಪರಂತಪ, ಆದರೆ ನೀನು ಮಾತ್ರ ಇದನ್ನ ತಿಳಿಯಲಾರೆ. ಇಷ್ಟು ಭಗವದ್ಗೀತೆ ಇರೋದು ಅದ್ಯಾಕೆ ನಾವು ತಿಳ್ಕೊಳಕ್ಕಾಗಲ್ಲ ಅನ್ನೋದಕ್ಕೆ ನೋಡಿ ಭಾಷ್ಯಕಾರ ಬರೀತಾರೆ, ತಾನ್ಯಹಂ ವೇದ ಜಾನೇ ಸರ್ವಾಣಿ ನ ತ್ವಂ ವೇತ್ಥ. ಅರ್ಜುನ, ನಾನು ಎಲ್ಲ ತಿಳಿದಿದ್ದೀನಿ, ನೀನು ತಿಳಿಯಲಾರೆ, ತಿಳಿದಿಲ್ಲ. ನ ಜಾನೀಷೆ, ನೀನು ತಿಳಿದಿಲ್ಲ. ಯಾಕೆ?
ಧರ್ಮಾಧರ್ಮಾದಿ ಪ್ರತಿಬದ್ಧ ಜ್ಞಾನ ಶಕ್ತಿತ್ವ. ಎಂಥ ಮಾತು ನೋಡಿ. ಯಾಕೆ ಗೊತ್ತಾಗಲ್ಲ ಅಂದ್ರೆ ನಾವು ಮಾಡಿದಂಥ ಧರ್ಮಾಧರ್ಮಾದಿಗಳಿಂದ ತಾನು ಯಾರು ಎಂಬ ನಿಜ ಸ್ವರೂಪವು ಮರೆಯಾಗಿದೆ. ಇದೇ ಅವಿದ್ಯೆ. ಎಂಥ ಚೆನ್ನಾಗಿದೆ ವಾಕ್ಯ ನೋಡಿದ್ರ. ಯಾಕೆ ಗೊತ್ತಿಲ್ಲ ನಮಗೆ? ನಮಗೂ ಗೊತ್ತು ಮಾಡಿಕೊಡೋ ಶಕ್ತಿ ಇದೆ, ಆದ್ರೆ ಅಡ್ಡಿ ಯಾವುದು? ಪಾಪ ಪುಣ್ಯ. ಧರ್ಮ ಅಧರ್ಮ ಅಂದ್ರೇನು? ಪಾಪ ಪುಣ್ಯ. ಅದರದ್ದು ಮನುಷ್ಯ ಜನ್ಮ ಬರೋ ಹೊತ್ತಿಗೆ ಶಾಸ್ತ್ರ ಹೇಳುತ್ತೆ, ಸಾಮ್ಯೇಚ ಧರ್ಮಾಧರ್ಮಯೋ ಮನುಷ್ಯತ್ವ ಪ್ರಾಪ್ತಿ ಅಂತ. ಧರ್ಮ ಅಧರ್ಮ ಎರಡು ತಕಡಿಲು ಒಂದೇ 50% ನಿಂತುಕೊಂಡ್ರೆ ಮನುಷ್ಯನಾಗುವಂತಾರೆ. ಧರ್ಮ ಹೆಚ್ಚಾದರೆ ದೇವತೆಗಳ ಜನ್ಮ ಬರುತ್ತೆ, ಅಧರ್ಮ ಹೆಚ್ಚಾದರೆ ಪ್ರಾಣಿಗಳು ಮುಂತಾದ ಜನ್ಮ ಬಂದ್ಬಿಡುತ್ತೆ. ಸ್ಥಾವರ ಜನ್ಮದವರೆಗೂ ಸರಿ, ಗಿಡ ಮರ ಆಗುವವರೆಗೂ ಸರದಿ ಅಂತ. ಇದೆಲ್ಲವನ್ನು ನಾವು ಸೃಷ್ಟಿಯಲ್ಲಿ ನೋಡ್ತಾ ಇದ್ದಾಗ ಈ ಬ್ಯಾಲೆನ್ಸ್ ಬರುತ್ತೆ ನೋಡಿ, ಒಂದೇ ಸಮನಾಗಿ. ಇದು ಮನುಷ್ಯ ಜನ್ಮಕ್ಕೆ ಮಾತ್ರ ಅನ್ವಯಿಸುತ್ತೆ. ಪಾಪ ಪುಣ್ಯಗಳೆರಡೂ ಇದೆ. ಇದರಿಂದ ಏನ್ ತಿಳ್ಕೋಬೇಕು? ಪುಣ್ಯ ಮಾಡಿ ಮೇಲಕ್ಕೆ ಬೇಕಾದ್ರೂ ಹೋಗ್ಬೋದು. ಚಾನ್ಸ್ ಇದು, ಒಂದು ಅವಕಾಶ. ಮನುಷ್ಯ ಜನ್ಮ ಬಂದದ್ದಕ್ಕಿದು. ಇದೇ ಒಂದು ದುರ್ಲಭಂ ಮಾನುಷಂ ಜನ್ಮ ಅಂತ ಭಾಗವತಲು ಬರೀತು. ಈಗ ಯಾರು ಪುಣ್ಯನಾರೋ ಮಾಡಿ ಮುಂದೆ ಮೇಲಕ್ಕಾರು ಹೋಗ್ಬೋದು, ಪಾಪ ಮಾಡಿ ಕೆಳಕ್ ಬೇಕಾದ್ರೂ ಹೋಗ್ಬೋದು. ಇಷ್ಟೇ ಇರೋದು. ಅದಕ್ಕೋಸ್ಕರ ಈ ಪಾಪ ಪುಣ್ಯಗಳ ಒಂದೊಂದು ಸಮತಲದಿಂದ ಮನುಷ್ಯ ಜನ್ಮ ಬರುತ್ತದೆ. ಭಗವಂತ ಹೇಳ್ತಾರೆ, ನನಗೆ ಜನ್ಮ ಬರುತ್ತೆ ಅಂದ್ರೆ ಅದು ಜನ್ಮವಲ್ಲ, ಅದು ಮತ್ತೇನು ತೋರಿಕೊಳ್ಳೋದು. ಅವತಾರ ಅಂತಾರೆ. ಪರಮಾತ್ಮ ಹುಟ್ಟಿರೋದು ಅವತಾರ. ಅವತಾರ ಅಂದ್ರೆ ಅವತರತಿ ಅಂತ ತನ್ನ ಒಂದು ಮೂಲವಾದ ಸ್ವರೂಪದಿಂದ ಲೋಕ ಕಲ್ಯಾಣಕ್ಕಾಗಿ ದೇವತೆಯಾಗಿಯೋ ಮನುಷ್ಯನಾಗಿಯೋ ಆ ಭಗವಂತನೂ ಕೂಡ ಕೆಳಗೆ ಬರ್ತಾನೆ. ಆದ್ರೆ ಅವನಿಗೆ ಈ ಧರ್ಮಾಧರ್ಮಗಳ ಸಂಪರ್ಕ ಇಲ್ಲ. ಅಜ್ಞಾನಿಯಾದಂತಹ ಮನುಷ್ಯನಿಗೆ ಧರ್ಮಾಧರ್ಮಾದಿಗಳ ಸಂಪರ್ಕ ಉಂಟು. ಅದು ಬರೀತಾರೆ ಭಗವತ್ಪಾದರು. ಅಹಂ ಪುನಃ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವತ್ವ. ಎಷ್ಟು ಎಚ್ಚರಿಕೆ ಭಗವತ್ಪಾದರಿಗೆ ಅಂದ್ರೆ ಇನ್ನೇನಾದ್ರು ತಪ್ಪರ್ಥ ಮಾಡ್ಬಿಡ್ತಾರೆ ಅಂತ. ತಾನ್ಯಹಂ ವೇದ ಸರ್ವಾಣಿ ಎನ್ನುವ ಮಾತಿಗೆ ವಿವರಣೆ ಕೊಡ್ತಾರೆ. ಇದೇನು? ಭಗವಂತನು ಹುಟ್ಟಿದಾನೆ, ನಾವು ಹುಟ್ಟಿದ್ದೇವೆ, ಅವನಿಗೆ ಹಿಂದಿಂದೆಲ್ಲ ಗೊತ್ತಿದೆಯಂತೆ, ನಮಗೆ ಯಾಕೆ ಗೊತ್ತಿಲ್ಲ ಅಂತ ಕೇಳ್ತೀವಿ. ಅದಕ್ಕೆ ಉತ್ತರ ಅವರಿಗೆ, ನಮಗೆ ಯಾಕೆ ಗೊತ್ತಿಲ್ಲ? ಅನ್ನಕ್ಕೆ ಧರ್ಮಾದಿಗಳಿಂದ ನಮ್ಮ ತಿಳುವಳಿಕೆ ಪ್ರತಿಬದ್ಧವಾಗಿದೆ, ಅದು ಅಜ್ಞಾನ ಅನ್ನೋದು ಅಡ್ಡಿಯಾಗಿದೆ ಅಂತ ಒಂದರ್ಥ. ಭಗವಂತನಿಗೆ ಹಾಗಾದ್ರೆ ಅವನಿಗೂ ಅಜ್ಞಾನವೇ ಇರಲಿ, ಆ ಪರಮಾತ್ಮನಿಗೆ ಅದಿಲ್ಲ. ಅದಕ್ಕಂತಾರೆ ಅಹಂ ಪುನಃ, ನಾನು ಎಷ್ಟು ಸಲ ಬೇಕಾದ್ರೂ ಅವತಾರ ಮಾಡಲಿ, ಹುಟ್ಲಿ, ಯಾವುದೇ ಒಂದು ಕಾರ್ಯ ಮಾಡಲಿ, ರಾಕ್ಷಸನ ಸಂಹಾರ ಮಾಡಲಿ, ಅಯ್ಯೋ ಆ ಕೃಷ್ಣಾವತಾರದ ವಿಷಯದಲ್ಲಿ ಯಾರು ಬೇಕಾದ್ರೂ ಎಷ್ಟು ಬೇಕಾದ್ರೂ ಆಕ್ಷೇಪಣೆ ಮಾಡ್ಬೋದು. ಚೋರ ಜಾರ ಶಿಖಾಮಣಿ ಅಂತಲೇ ಕರೀತಾರೆ. ಏನ್ ಮಾಡಿ ಏನಾರು ಕರೀರಿ, ಅವನೇನು ಯಾವ ಯಾವ ಕಾಲಕ್ಕೆ ಹೇಗೆ ನಡೀಬೇಕೋ ಆ ಕೃಷ್ಣಾವತಾರ ಚರಿತ್ರೆ ನೀವು ಭಾಗವತಲ್ಲಿ ಕೇಳಿಬಿಟ್ರೆ ಬಾ 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 ಏನು ಎಂಥ ಒಂದು ಏನು ಬೇಕಾದ್ರೂ ಜಗತ್ತಿನಲ್ಲಿ ಯಾವ್ದು ನಿಷಿದ್ಧ ಕರ್ಮ ಇದೆಯೋ ಅದು ಮಾಡಿಬಿಡ್ತಾರೆ. ರುಕ್ಮಿಣಿನ ಹೋಗಿ ಎತ್ಕೊಂಬಂದ್ಬಿಡ್ತಾನೆ, ಹೋಗಿ. ಇದೆಲ್ಲ ನೋಡಿದ್ರೆ ಏನು ಎಷ್ಟರ ಮಟ್ಟಿಗೆ ಸರಿ. ಹುಡುಗನಾಗಿ ಮಗುವಾಗಿದ್ದಾಗಲಿಂದಲೂ ಪ್ರಾರಂಭ. ಆದ್ರೆ ಪರಮಾತ್ಮನ ಶಕ್ತಿಯನ್ನು ಅರ್ಥ ಮಾಡ್ಕೋಬೇಕು. ಯಾಕೆ? ಮೊದಲನೇ ಬೋಣಿಗೆ ಪೂತನೆಯನ್ನೇ ಸಂಹಾರ ಮಾಡ್ಬಿಟ್ಟು ಅವನೇನೋ ಕಂಸ ಉಪಾಯ ಮಾಡಿ ಈ ಮಗು ಹುಟ್ಟಿದೆ ಅಂತ ಗೊತ್ತಾದ ಕೂಡಲೇ ವಿಷ ಕೊಟ್ಟು ಸಾಯಿಸ್ಬಿಡೋಣ ಅಂತ ಪೂತನೆ ಕಳಿಸಿದ್ರೆ ಅವನ್ನೇ ಕೊಂದಾಕ್ಬಿಟ್ಟು. ಇನ್ನೇನು ಹೇಳೋದು? ಎಷ್ಟು ನಾವು ವಿಚಾರ ಮಾಡಿದ್ರು ಆ ಕೃಷ್ಣ ಭಗವಂತನ ಅದ್ಭುತವಾದ ಮಹಿಮೆಯನ್ನು ಹೀಗೆ. ಅದಕ್ಕಂತಾನೆ ಭಗವಂತ ಇಷ್ಟೆಲ್ಲ ಕೇವಲ ಒಂದಾನೊಂದು ಆಟ ಭಗವಂತನಿಗೆ. ಕ್ರೀಡತೋ ಬಾಲಕಸ್ಯೇವ ಚೇಷ್ಟಾಂ ತಸ್ಯ ನಿಹಾಮಯ ಅಂತ ನಾವು ವಿಷ್ಣು ಪುರಾಣದಲ್ಲಿ ಹೇಳೋದು. ಎಲ್ಲ ಭಗವಂತನ ಚರಿತ್ರೆ ಕೇಳ್ತಿರಲ್ಲ, ಇದು ಒಂದು ಅವನಿಗೆ ಏನೇನು ಸಂಬಂಧಪಟ್ಟಿಲ್ಲ. ಮಕ್ಕಳು ಆಟ ಆಡ ಹಾಗೆ ಅಂತ ಅರ್ಥ. ಹಿಂದೆಲ್ಲ ಮಕ್ಕಳುಗಳು ಹೆಣ್ಮಕ್ಳು ಕೂತ್ಕೊಂಡ್ರೆ ನಾನು ಅಡಿಗೆ ಮಾಡ್ತೀನಿ, ನೀನು ಸಹಾಯ ಮಾಡು ಅಂತ ಏನೇ ಇಟ್ಕೊಂಡು ಪಾಪ ಆಟ ಸಾಮಾನು ಇಟ್ಕೊಂಡು ಆಟ ಆಡು. ಸರಿ, ಇನ್ನೇನು ಮಕ್ಕಳು ಮಾಡಿದ್ಮೇಲೆ ನಾವು ಮಾಡೋಗೋಗಿಲ್ಲ ಅಂತ ಯಾರು ತಿಳ್ಕೊತಾ ಇದ್ದೀವಿ. ಅದು ಬರೀ ಒಂದಾನೊಂದು ಶೋ ಅಷ್ಟೇನೆ. ಹಾಗೆ ಪರಮಾತ್ಮನ ದೃಷ್ಟಿಯಿಂದ
ಈ ಜಗದ್ವ್ಯಾಪಾರವೆಲ್ಲವೂ ಕೂಡ ಅವನ ಒಂದಾನೊಂದು ಮಹಿಮೆ, ಇನ್ನೇನೂ ಇಲ್ಲ. ಅವನಿಗೆ ಯಾವ ಕರ್ಮವೂ ಉಂಟಲ್ಲ, ಮುಂದೆ ಬರುತ್ತೆ ನವಾಮ ಕರ್ಮಾಣಿ ಪಂಥಿ. ಆದ್ರಿಂದ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವತ್ವ. ನನಗೆ ಎಲ್ಲ ಗೊತ್ತಿದೆ ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನಾನು ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತ ಮತ್ತು ಅನಾವರಣ ಜ್ಞಾನ ಶಕ್ತಿ ಅಂತ ಭಗವಂತನ ಒಂದಾನೊಂದು ತಿಳುವಳಿಕೆಗೆ ಒಂದು ಆವರಣ ಅಂದ್ರೆ ಮರೆ ಅನ್ನೋದೇ ಇಲ್ಲ, ಎಲ್ಲವನ್ನೂ ಬಲ್ಲವಂತ. ಯಾಕೆ ಹಿಂದಿನ ಜನ್ಮದಿಂದ ಹಿಡಿದು ಸಮಸ್ತವನ್ನೂ ಬಲ್ಲವನು. ಒಬ್ಬ ಮಹನೀಯರು ಹೇಳ್ತಾ ಇದ್ರು, ನಾವು ಅಂತಃಕರಣ ಶುದ್ಧಿ ಮಾಡಿಕೊಂಡು ನಿಧಾನವಾಗಿ ಸುಮ್ಮನೆ, ಇದು ಯಾರೋ ಹೇಳಿದ್ದು ನಿಮಗೆ ಹೇಳ್ತೇನೆ, ನಿನ್ನೆ ಏನ್ ಮಾಡಿದೆ, ಮೊನ್ನೆ ಏನ್ ಮಾಡಿದೆ, ಆಚೆ ಮೊನ್ನೆ ಏನ್ ಮಾಡಿದೆ, ಹೀಗೆ ಒಂದೊಂದೇ ನಿಧಾನಕ್ಕೆ ಮೆಲ್ಲ ಜ್ಞಾಪಿಸ್ಕೊತಾ ಹೋದ್ರೆ ಹಿಂದೆ ಮಾಡಿದ್ದೆಲ್ಲ ಜ್ಞಾಪಕ ಆಗುತ್ತೆ. ಬೇಕಾದ್ರೆ ಮಕ್ಕಳಾಗಿದ್ದಾಗ ಕೂಡ ಇದನ್ನೇ ಇನ್ನು ಹಿಂದೆ ತಗೊಂಡು ಹೋಗ್ಬಿಟ್ರೆ ಜನ್ಮಾಂತರದ್ದು ಗೊತ್ತಾಗುತ್ತೆ. ಇದೊಂದು ತಪಸ್ಸು ಅಂದ್ರೆ ಯಾರು ಮಾಡಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಕೂತ್ಕೊಂಡು ಜ್ಞಾಪಿಸ್ಕೋಬೇಕಲ್ಲ. ಅಲ್ಲಿ ಏನ್ ಮಾಡಿದಾನ ಭಗವಂತ ಅಂದ್ರೆ ತಮಾಷೆ, ನಿನ್ನೆ ಮಾಡಿದ್ದೆ ಮರ್ತು ಹೋಗಿರುತ್ತೆ, ನಾಳೆ ಮೊನ್ನೆ ಜ್ಞಾಪಕ ಇರುತ್ತೆ ನಮಗೆ. ಹೀಗಾಗಿ ಹಿಂದಿನ ಜನ ಏನು ಮಾಡಿ ಯಾರು ಹೇಳ್ತಾರೆ? ಯಾರೋ ಮಹಾತ್ಮ ರಮಣ ಮಹರ್ಷಿಗಳಂಥವರೋ ಜ್ಞಾನಿ ತಿಳ್ಕೊಂಡಿರ್ತಾರೆ. ಶಕ್ತಿ ಇದೆ, ಅದು ಆವರಣ. ಅದಕ್ಕೆ ಅಜ್ಞಾನ ಬಂದು ಮುಚ್ಕೊಂಡ್ಬಿಟ್ಟಿರೋದ್ರಿಂದ ಯಾರು ಏನು ಹೇಳೋ ಹಾಗೆ. ನೋಡಿ ಭಗವಂತ ನಮಗೆ ಹೀಗೆ ಮಾಡಬಹುದೇ ಅಂತೀರಿ, ಅದಕ್ಕೊಬ್ರು ಹರಿಕಥಿಯವರು ತಮಾಷೆ ಮಾಡ್ತಾರೆ. ಅಯ್ಯೋ ತುಂಬಾ ಒಳ್ಳೇದಾಯ್ತು, ಇಲ್ಲೇ ಹೋದ್ರೆ ಜನ ಬಂದು ಏನ್ ಮಾಡೋದು, ಹಿಂದಿನ ಜನ್ಮಲ್ಲ ನಿನ್ ಮಗನಾಗಿದ್ದೆ, ನನಗೂ ಆಸ್ತಿ ಕೊಡು ಪಾಲು ಅಂದ್ರೆ ಏನ್ ಮಾಡ್ತೀರಾ? ಅಯ್ಯೋ ಸದ್ಯ ಮರ್ತ ಹೋಗಿರೋದೆ ತಂಟಿರಲ್ಲ ನೋಡಿ. ಇಲ್ಲೇ ಹೋದ್ರೆ ಎಲ್ರು ಬಂತ ಏನ್ ಮಾಡೋದು, ನಾನು ಹುಟ್ಟಿದ್ ನಿನ್ ಮಗನಾಗಿದ್ದೆ ಅಂದ್ರೆ ಏನ್ ಮಾಡ್ತೀರಿ? ಆದ್ರಿಂದ ಎಲ್ಲ ಏನ್ ಮಾಡಿದಾರ ಭಗವಂತ, ಮರೆ ಮಾಡಿಬಿಟ್ಟಿದ್ದಾರೆ. ನನ್ನೇನು ಎಷ್ಟು ಕರುಣೆ ನೋಡಿ ಭಗವಂತನೇ, ಅಲ್ಲೇ ಇಲ್ಲೇದ್ರೆ ಏನ್ ಮಾಡಕ್ಕ. ಹೀಗಾಗಿ ನಿನ್ನ ಒಂದಾನೊಂದು ತಿಳುವಳಿಕೆ ಧರ್ಮಾಧರ್ಮಾದಿಗಳಿಂದ ಮುಚ್ಚಲ್ಪಟ್ಟಿದೆ. ನಾನಾದರೋ ನಿತ್ಯ ಶುದ್ಧ ಬುದ್ಧ ಮುಕ್ತ. ಇನ್ನೊಂದ್ಸಲ ಹೇಳ್ಬೇಕು ಭಗವಂತನ ಯೋಗ್ಯತೆಯನ್ನು. ನಾ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವನಾಗಿರೋಣದ್ರಿಂದ ಅನಾವರಣ ಜ್ಞಾನ ಶಕ್ತಿ, ನನ್ನ ಜ್ಞಾನ ಶಕ್ತಿಗೆ ಯಾವ ಅಡೆತಡೆಗಳು ಇಲ್ಲ ಅಂತ. ಇದನ್ನು ಸ್ವಲ್ಪ ಮಟ್ಟಿಗೆ ನೋಡಿ ಯೋಗಶಾಸ್ತ್ರದವರು ಒಪ್ಪಿಕೊಂಡು ಇದ್ದಾರೆ. ಅವರು ಅದನ್ನ ಹೇಳ್ತಾರೆ. ಯೋಗದ ಒಂದಾನಂದ ಬಲದಿಂದ ಎಲ್ಲ ಅನೇಕ ಅತೀಂದ್ರಿಯ ಜ್ಞಾನವೆಲ್ಲ ಅವರಿಗೆ ಅಂದ್ರೆ ಸರಿಯಾದವರು, ವೇಷ ಹಾಕಿದವರನ್ನೆಲ್ಲ ಹೇಳೋದು ನಿಜವಾದ ಯೋಗಿಗಳಾಗಿರ್ಬೇಕು. ಭಗವಂತ ಎಂಥವನು? ಯತ್ರ ಯೋಗೇಶ್ವರ ಕೃಷ್ಣ, ಯೋಗೇಶ್ವರ. ಅವನಿಗೆ ಯಾವುದು ಗೊತ್ತಿಲ್ಲ, ಭೂತ ಭವಿಷ್ಯತ್ತು ವರ್ತಮಾನ ಅಷ್ಟು ಗೊತ್ತು. ಯಾಕೆ? ಅನಾವರಣ ಜ್ಞಾನ ಶಕ್ತಿ ಇದ್ದಾಗ ಜ್ಞಾನ ಶಕ್ತಿಗೆ ಅಡೆತಡೆಗಳಿಲ್ಲ. ನತ್ವಂ ವೇತ್ತ, ಆಯ್ತಾ? ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂ. ಆಮೇಲೆ ಹೇಳ್ತಾನೆ, ಕಥಂತರಿಹಿ ತವ ನಿತ್ಯೇಶ್ವರಸ್ಯ ಧರ್ಮಾಧರ್ಮಾಭಾವೇಪಿ ಜನ್ಮ. ನೋಡಿ ಅರ್ಜುನನ ಪ್ರಶ್ನೆ ಮುಂದಿನ ಶ್ಲೋಕಕ್ಕೆ ಅವತರಣಿಗೆ ಭಗವತ್ಪಾದರು ಬರೆಯೋದು. ಈಗ ಯಾವುದೇ ರೀತಿಯಾದ ಧರ್ಮಾಧರ್ಮಗಳು ಪರಮಾತ್ಮನಿಗಿಲ್ಲ. ಅವನು ನಿತ್ಯವೂ ಕೂಡ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ, ಸರ್ವಜ್ಞ ಸರ್ವಶಕ್ತ ಎಲ್ಲ ಆಗಿದ್ರೆ ಈಗ ನಿನಗೆ ಯಾಕೆ ಈ ಜನ್ಮ ಬಂತು, ಕೃಷ್ಣಾವತಾರ ಜನ್ಮ ಯಾಕೆ ಬಂತು ಅಂತ ಕೇಳಿದ್ರೆ, ಅಜೋಪಿ ಸನ್ನವ್ಯಯಾತ್ಮ ಭೂತಾನಾಮೀಶ್ವರೋಪಿ ಸನ್ ಪ್ರಕೃತಿಂ ಸ್ವಮಧಿಷ್ಠಾಯ ಸಂಭವಾಮ್ಯಾತ್ಮ ಮಾಯಯ. ಆತ್ಮ ಮಾಯಯ ಅದಕ್ಕಂತಾನೆ ಭಗವಂತ, ನೋಡು ಅರ್ಜುನ, ನಿಜ ನಾನು ನಿತ್ಯೇಶ್ವರನು ಹೌದು, ಧರ್ಮಗಳು ಇಲ್ಲ, ಪಾಪ ಪುಣ್ಯಗಳು ಇಲ್ಲ, ಜನ್ಮವೂ ಇಲ್ಲ ಅನ್ನೋದು ಅಜೋಪಿ ಅವ್ಯಯಾತ್ಮ ಅಂತ ಹೇಳಿದ್ ನಿಜ. ಆ ವಿಷಯದಲ್ಲಿ ಯಾವ ಒಂದಾನೊಂದು ಬದಲಾವಣೆಯೂ ಇಲ್ಲ. ಆದರೂ ಕೂಡ ನಾನು ಅಜನಾಗಿದ್ದರು, ಅವ್ಯಯಾತ್ಮನಾಗಿದ್ದರು, ಭೂತಾನಾಮೀಶ್ವರ, ಎಲ್ಲಾ ಪ್ರಾಣಿಗಳಿಗೂ ನಾನೇ ಒಡೆಯನಾಗಿದ್ದರು, ಅಜೋಪಿ ಜನ್ಮರಹಿತ. ಅದೇ ರೀತಿ ತಥಾ ಅವ್ಯಯ ಅಧ ಅವ್ಯಯಾತ್ಮ ಅಕ್ಷೀಣ ಜ್ಞಾನಶಕ್ತಿ ಸ್ವಭಾವ. ಜ್ಞಾನಶಕ್ತಿ ಅಂತಕ್ಕದ್ದು ಯಾವತ್ತೂ ಪರಮಾತ್ಮನಲ್ಲಿ ಕಡಿಮೆಯಾಗಿರಲಿಲ್ಲ, ಕ್ಷೀಣವಾಗಿರುವುದಿಲ್ಲ. ಇಂಥವನಾಗಿದ್ದರು. ಇನ್ನು ಭೂತಾನಾಮೀಶ್ವರ ಅಂತ ಅದಿನ್ನೂ ಚೆನ್ನಾಗಿದೆ ಆ ಮಾತು. ಏನೋ
ಆ ಪರಮಾತ್ಮನ ಅನಂತರವೇ ಸೃಷ್ಟಿಯಾಗಿರೋದು ಎಲ್ಲ ಪ್ರಾಣಿಗಳು ಭೂತಗಳು ಸ್ಥಾವರ ಜಂಗಮ ಹುಟ್ಟಿವೆ ಎಂದ ಮೇಲೆ ಈ ಹುಟ್ಟಿರತಕ್ಕ ಪದಾರ್ಥಗಳಿಗೆಲ್ಲ ಮೂಲನಾದವನು ಅಂದ್ರೆ ಅವನು ಹುಟ್ಟೋ ಪ್ರಶ್ನೆ ಇಲ್ವೇ ಇಲ್ಲ ಅವನು ಅಲ್ವೇ. ಈಗ ಸೂರ್ಯ ಹುಟ್ಟಿದ ಮೇಲೆ ನಾವು ಮೇಲಕ್ಕೆ ಎದ್ದು ಅಂದ್ರೆ ಸೂರ್ಯ ಯಾವಾಗ ಹುಟ್ಟಿದ ಅಂದ್ರೆ ಅವನು ಹುಟ್ಟೋ ಪ್ರಶ್ನೆಯೇ ಇಲ್ಲ. ತೋರ್ಕೊಂಡಾಗ ಸೂರ್ಯ ಹುಟ್ಟಿದ ಅಂತೀವನು. ಹೀಗೆ ಭಗವಂತನ ವಿಷಯದಲ್ಲಿ ಜನ್ಮ ಅಂದ್ರೆ ಅದು ಒಂದು ರೀತಿಯಾದ ಕಲ್ಪನೆ ಅಷ್ಟೇನೆ. ಅವನ ಅಜ ಹುಟ್ಟುವುದಿಲ್ಲ. ಮತ್ ಹೀಗಿದ್ರೂ ಕೂಡ ತೋರಿದವರಿಗೆ ಹೊಸದಾಗಿ ಹುಟ್ಟಿದ ಕೃಷ್ಣ ಅಂತ ಕಾಣುತ್ತಲ್ಲ, ಏನ್ ಮಾಡೋದು? ಇವತ್ತಿಗೂ ನಾವು ಭಗವಂತ ಹುಟ್ಟಿದ ಅಂತ ತಿಳ್ಕೋತೇವೆ. ಕೃಷ್ಣ ಜನ್ಮಾಷ್ಟಮಿ ಅಂದ್ರೆ ಶ್ರಾವಣಗಳ ಅಷ್ಟಮಿ ದಿವಸ ಕೃಷ್ಣ ಪರಮಾತ್ಮ ಅವತಾರ ಮಾಡಿದ ಅಂತ ಓಹೋ ಅಲ್ಲಿ ಬೇಕಾದಷ್ಟು ಚಕ್ಕಲಿ ಉಂಡೆ ತಂಬಿಟ್ಟು ಮಾಡ್ಕೊಂಡು ತಿಂದಿದ್ದು ಅಷ್ಟೇ. ಕೃಷ್ಣಾವತಾರದಿಂದ ಏನು ಪ್ರಯೋಜನ ಅಂದ್ರೆ ಸಕತ ಲಕ್ಷಣವಾದ ತಿಂಡಿ ಅಂದ್ರೆ ಹುಟ್ಟಿದಾನೆ ಭಗವಂತ ಅಂದ್ರೆ ಭಗವಂತ ಹೇಳ್ತಾನೆ ಒಂದು ರೀತಿ ಹುಟ್ಟಿದೆ. ಹೇಗೆ? ಆತ್ಮ ಮಾಯಯ, ನನ್ನದೇ ಆದ ಒಂದಾನೊಂದು ಮಾಯಾಶಕ್ತಿಯಿಂದ ಜನಗಳಿಗೆ ಹುಟ್ಟಿದ ಅಂತ. ಅದಕ್ಕೆ ಶಂಕರಾಚಾರ್ಯರು ಜಾತ ಇವ ಅಂತ ಹುಟ್ಟಿದಂತೆ ತೋರ್ಕೋತಾನೆ. ನಿಜವಾಗಿ ಅವನಿಗೆ ಯಾವ ಹುಟ್ಟು ಕೂಡ ಇಲ್ಲ. ಹೀಗೆ ಬ್ರಹ್ಮಾದಿ ಸ್ತಂಭ ಪರ್ಯಂತವಾದಂತಹ ಸಕಲ ಪ್ರಾಣಿಗಳಿಗೂ ಈಶ್ವರ ಅಂದ್ರೆ ಒಡೆಯನಾಗಿದ್ದರು. ಪ್ರಕೃತಿಂ ಸ್ವಾಮಧಿಷ್ಠಾಯ. ಓ ಹಾಗಾದ್ರೆ ಪ್ರಕೃತಿ ಎನ್ನುವುದು ಮನುಷ್ಯನಿಗೂ ಇದೆ, ಪರಮಾತ್ಮನಿಗೂ ಇದೆ. ಹಾಗಾದ್ರೆ ಅವನು ಪ್ರಕೃತಿ ಬದ್ಧನಾಗಿ ಸಂಸಾರಿಯಾಗಿ ಹುಟ್ಟುತ್ತಾನೆ ಅಂತ ಆಯ್ತಲ್ಲ, ಅವನಿಗೂ ಸುಖ ದುಃಖ ಅಂಟ್ಕೊಳ್ಳಲ್ವೇ ಅಂತ. ಈ ಪಾಯಿಂಟ್ ಸರಿಯಾಗಿ ತಿಳ್ಕೋಬೇಕು. ಪ್ರಕೃತಿ ಅನ್ನೋ ಶಬ್ದಕ್ಕೆ ಪ್ರಕೃಷ್ಟ ಕೃತಿ ಅಂತ ಒಂದು ಅರ್ಥ ಅಂದ್ರೆ ಇನ್ನು ಸ್ವಭಾವ ಅಂತ. ಈ ಪ್ರಾಣಿಗಳ ಒಂದಾನೊಂದು ಪ್ರಕೃತಿ ಹೇಗಿದೆ ಅಂದ್ರೆ ಜನ್ಮ ಮರಣಗಳಿಂದ ಕೂಡಿರತಕ್ಕದ್ದಾಗಿದೆ. ಆದ್ದರಿಂದಲೇ ಯಾವ ಪ್ರಾಣಿಯ ಜಾತಸ್ಯ ಹಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ, ಹುಟ್ಟುತ್ತೆ ಸಾಯುತ್ತೆ, ಹುಟ್ಟುತ್ತೆ. ಇದು ಪ್ರಕೃತಿ ಅಂತ ಕರೀತಾರೆ. ಈ ಭಗವಂತ ಹೇಳ್ತಾನೆ ಆ ಪ್ರಕೃತಿಗೆ ಯಾರು ವಶರಾಗಿ ಬಿಟ್ಟಿದಾರೋ ಅವ್ರಿಗೆ ಅದು ಹಣೆ ಬರ. ನಾನೇನು ಮಾಡ್ತೀನಿ ಅಂದ್ರೆ ನನಗೆ ಯಾವಾಗ ಬೇಕೋ ಆವಾಗ ಆ ಪ್ರಕೃತಿಯನ್ನು ನನ್ನ ಸ್ವಾಧೀನಕ್ಕೆ ತಗೊಂಡು ಲೋಕ ಕಲ್ಯಾಣಕ್ಕಾಗಿ ನಾನು ಅವತಾರ ಮಾಡ್ತೀನಿ. ನೋಡಿ, ಪ್ರಕೃತಿಯ ವಶರಾಗಿರೋರು ಸಂಸಾರಿಗಳು, ಪ್ರಕೃತಿಯನ್ನ ವಶದಲ್ಲಿ ಇಟ್ಟಿರೋರು ಭಗವಂತ. ಅಷ್ಟರ್ಥ. ಅಂದ್ರೆ ಪ್ರಕೃತಿಯ ಒಂದಾನೊಂದು ಸಹಾಯ ಬೇಕು. ಪರಮಾತ್ಮನಿಗೂ ಅಷ್ಟಿಲ್ಲದೆ ಇದೇನೋ ನಿತ್ಯ ಶುದ್ಧಬದ್ಧ ಸ್ವಭಾವ, ಸರ್ವಜ್ಞ. ಇನ್ನು ವೇದಾಂತಕ್ಕೆ ಹೋಗ್ಬಿಟ್ರಂತವೇ ಏನನ್ನುತ್ತೆ? ಅಸ್ಥೂಲಂ ಅನಣು ಅಸಸ್ವಂ ಅದೀರ್ಘಂ, ಅದೇನಿಲ್ಲ, ಎಲ್ಲ ನಿಷೇಧ ಮಾಡ್ಬಿಡ್ತವೆ. ನಾಮರೂಪಗಳೇನೂ ಇಲ್ಲ, ಯಾವ ರೀತಿಯಾಗಿರ್ತಕ್ಕಂಥ ಹುಟ್ಟುವ ಸಾವುಗಳು ಇಲ್ಲ, ಎಲ್ಲವನ್ನೂ ಮೇರಿದವನು ಅನ್ನೋದು ಅದು ಅವನ ನಿಜ ಸ್ವರೂಪ. ಅಂಥವನಿಗೆ ಒಂದು ಶಕ್ತಿ ಇದೆ ಅಂತೇನು, ಬೇಕಾದಾಗ ಮಾತ್ರ ಅದನ್ನು ಆರಿಸಿಕೊಂಡು ಆ ಪ್ರಕೃತಿಯ ಒಂದಾನೊಂದು ಸಹಾಯವನ್ನ ತೆಗೆದುಕೊಂಡು ಆತ್ಮ ಮಾಯಯ, ಅದಕ್ಕೆ ಅರ್ಥ ನೋಡಿ. ಯಸ್ಯಾಹ ವಶೆ, ಈ ಮಾತು ಚೆನ್ನಾಗಿದೆ. ಯಸ್ಯಾಹ ವಶೆ ಸರ್ವಂ ಜಗದ್ವರ್ತತೆ ಯಯಾ ಮೋಹಿತಂ ಸತು ಸ್ವಮಾತ್ಮಾನಂ ವಾಸುದೇವಂ ನ ಜಾನಾತಿ ತಾಂ ಪ್ರಕೃತಿಂ. ಆ ಪ್ರಕೃತಿಂ ಸ್ವಾಮಧಿಷ್ಠಾಯ ಅನ್ನೋ ಕಡೆ ಪ್ರಕೃತಿ ಎನ್ನುವ ಶಬ್ದದ ಅರ್ಥ ಏನು ಅಂತ ಶಂಕರಾಚಾರ್ಯರು ಬಿಡಿಸ್ತಾ ಇದ್ದಾರೆ. ಏನಂತ? ಪ್ರಕೃತಿ ಎನ್ನುವುದು ಪ್ರಕೃಷ್ಟ ಕೃತಿ ಅಂತ ಅರ್ಥ ಮಾಡ್ತಾರೆ. ಪರಮಾತ್ಮನ ಅತ್ಯಂತ ಚಮತ್ಕಾರವಾದ ವಿಶಿಷ್ಟವಾದಂತಹ ಕೃತಿ ಅಂದ್ರೇನು? ಒಂದು ಕಾರ್ಯ, ಒಂದಾನೊಂದು ಸೃಷ್ಟಿ ಅಂತ ಅರ್ಥ. ಭಗವಂತನಿಗೆ ಅಂಥ ಒಂದು ಶಕ್ತಿ ಇದೆ. ಆ ಸೃಷ್ಟಿ ಕಾರ್ಯವನ್ನ ಭಗವಂತನು ತನ್ನ ಅಧೀನದಲ್ಲಿಟ್ಟುಕೊಂಡು ತನಗೆ ಹೇಗೆ ಬೇಕೋ, ಇವನ್ ಚಿತ್ರ ಬರೀಬೇಕು ಅಂದ್ರೆ ಆ ಬರೆಯೋನಿಗೆ ಅಧೀನ. ಅದು ಚಿತ್ರದ್ದೇನೂ ಇಲ್ಲ. ಅವನ್ ತನ್ನ ಮನಸ್ಸಿಗೆ ಏನ್ ಭಾವನೆ ಬಂತೋ, ಹೇಗೆ ಬರಿಬೇಕು ಅನಿಸ್ತೋ ಹಾಗೆ ಬರೀತಾನೆ. ಆ ಚಿತ್ರ ನನ್ನನ್ನು ಹೀಗೆ ಬರಿಬೇಡ ಹಾಗೆ ಬರಿಬೇಡ ಅಂತ ಹೇಳೋಕ್ಕಾಗುತ್ತೆಯೋ? ಅದೇ ರೀತಿಯಲ್ಲಿ ಪ್ರಕೃತಿ ಸ್ವಾಮಧಿಷ್ಠಾಯ. ಬಾಕಿಯವರೆಲ್ಲ ಪ್ರಕೃತಿ ವಶರಾಗಿ ಹುಟ್ಟುತ್ತಾರೆ. ನಾನು ತೋರ್ಕೊಳ್ಳೋದು ಹೇಗೆ ಅಂದ್ರೆ ಆ ಪ್ರಕೃತಿಯನ್ನು ನನ್ನ ಹತೋಟಿಯಲ್ಲಿ ಇಟ್ಕೊಂಡು ನನಗೆ ಹೇಗೆ ಬೇಕೋ, ಯಾವ ಸಮಯಕ್ಕೆ ಏನು ಬೇಕೋ ಅದಕ್ಕೆ ತಕ್ಕಂತೆ ನಾನು ತೋರಿಕೊಳ್ಳುತ್ತೀನಿ. ಎಷ್ಟು ನಿಜ ಅಂದ್ರೆ ಪರಮಾತ್ಮನ ದಶಾವತಾರಗಳನ್ನು ನೋಡಿ. ಮತ್ಸ್ಯಾವತಾರ, ಕೂರ್ಮಾವತಾರ, ಇವು ದಶಾವತಾರಗಳನ್ನು ಹೇಳ್ತೇವೆ. ಏನು ಭಗವಂತನಾಗಿದ್ದವನು ಮೀನು ಯಾಕಾಗಬೇಕಾಗಿತ್ತು, ಆಮೆ ಯಾಕಾಗಬೇಕಾಗಿತ್ತು, ಹಂದಿ ಯಾಕಾಗಬೇಕಾಗಿತ್ತು ಅಂತ ನಾವು ಹೀಗೆಲ್ಲ ಕೇಳ್ತೀವಿ. ಹಾಗಲ್ಲ ಅದು. ಆಯಾ ಶರೀರಗಳನ್ನು ತೆಗೆದುಕೊಳ್ಳುವುದಕ್ಕೆ ಆ ಶರೀರ ಸಂಬಂಧ ಭಗವಂತನಿಗಿಲ್ಲ. ಆ ಸಮಯದಲ್ಲಿ
ಅದೇ ಒಂದಾನೊಂದು ಅವಶ್ಯಕತೆ ಇರುತ್ತೆ. ಹೇಗೆ ವರಹಾವತಾರ ಮಾಡಿದ. ವರಾಹ ಅನ್ನೋ ಶಬ್ದಕ್ಕೆ ವ್ಯುತ್ಪತ್ತಿ ಪ್ರಕಾರ ಬೇರೆ ಅರ್ಥ. ವರಶ್ಚಾಸೌ ಅಹಶ್ಚ ವರಾಹ ಅಂತ. ವರ ಅಂದ್ರೆ ಅತ್ಯಂತ ಶ್ರೇಷ್ಠವಾದ, ಅಹಹ ಅಂದ್ರೆ ಬೆಳಕು, ಚೈತನ್ಯ ಅಂತ ಅರ್ಥ. ಪರಮಾತ್ಮ ಸ್ವಯಂ ಪ್ರಕಾಶನಾಗಿರೋನು ಅನ್ನೋ ಅರ್ಥ. ಅದು ರೂಢಿಯಲ್ಲಿ ವರಾಹ ಅಂದ್ರೆ ಡಿಕ್ಷನರಿ ಪ್ರಕಾರ ಹೊಂದಿ ಅಂತ ಮಾಡ್ತಾರೆ. ಅದಿರ್ಲಿ, ಅದೆಲ್ಲ ಅರ್ಥ. ಅವನು ಯಾವ ರೂಪನಾರು ತಗೊಳ್ಳಿ, ಯಾಕೆ ಅಂತ. ಎಂಥ ಒಂದು ಅದ್ಭುತವಾದ ಕೆಲಸ ಆಯಿತು. ಅದು ಯಾವನು ರಾಕ್ಷಸ ಬಂದ್ಬಿಟ್ಟು ಈ ಭೂಮಿನೆಲ್ಲ ಚಾಪ ಸುತ್ಕೊಂಡು ಪಾತಾಳಕ್ಕೆ ತಗೊಂಡೋಗ್ಬಿಟ್ಟು, ಈಗ ಭೂಮಿ ಮೇಲೆ ಹುಟ್ಟೋರ್ ಗತಿ ಏನು? ಅದಕ್ಕೆ ಭಗವಂತ ಅವತಾರ ಮಾಡಿ ಆ ಹಿರಣ್ಯಾಕ್ಷನ್ ಸಂಹಾರ ಮಾಡಿ ಆ ಭೂಮಿಯನ್ನ ಅಂಥ ಪಾತಾಳದಿಂದ ಮೇಲಕ್ಕೆ ಎತ್ತಿದ ಅಂದ್ರೆ ಅವನ ಶಕ್ತಿ ಸಾಮರ್ಥ್ಯ ಎಷ್ಟಿರಬೇಕು. ಆ ವರಾಹ ಮೂರ್ತಿದು ಆ ಕಾಲದಲ್ಲಿ ಭೂಮಿಯನ್ನು ಎತ್ತದೇ ಇದ್ರೆ ಈಗ ನಾವು ಎಲ್ಲಿರ್ಬೇಕಾಗಿತ್ತು, ಉಪನ್ಯಾಸ ಎಲ್ಲಿ ಮಾಡ್ಬೇಕಾಗಿತ್ತು ಹೇಳಿ ನೋಡಿ. ನೋಡಿದ್ರ ಆ ಕೆಲಸ ಯಾರ ಕೈಲಾಗುತ್ತೆ? ಮೊದಲೇ ಗಾದೆ ಭೂಮಿ ತೂಕದ ಮನುಷ್ಯ ಅಂತಾರೆ. ಭೂಮಿಗೆ ಎಷ್ಟು ವೆಯ್ಟ್ ಇದೆ ಅಂತ ಯಾವ ಸೈಜ್ ಹೇಳಕ್ಕ, ಯಾಕೆ ಯಾವ ಚಾಕಡೆಯಲ್ಲಿ ಇರೋದು ಅದನ್ನ ಹೇಳಿ ನೋಡೋಣ. ಹಾಗಾದ್ರೆ ಇಂಥ ಭೂಮಿಯನ್ನ ಅಷ್ಟು ಪಾತಾಳದ ಮೇಲಕ್ಕೆ ಎತ್ತಬೇಕಾದ್ರೆ ಇನ್ಯಾರ ಕೈಲಿ ಸಾಧ್ಯ? ಸೃಷ್ಟಿಕರ್ತ ಯಾವನು? ಅವನೇ ಆಗಿ. ಅದಕ್ಕೋಸ್ಕರ ಇಂಥ ಸನ್ನಿವೇಶಗಳು ಬರುತ್ತಲ್ಲ, ಅದಕ್ಕೋಸ್ಕರ ಪರಮಾತ್ಮ ಸಾಮಾನ್ಯವಾಗಿ ಸಮಯ ನೋಡಿ 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 ಅವತಾರ ಮಾಡ್ತಾನೆ. ಒಂದೊಂದಕ್ಕೂ ಒಂದೊಂದು ಪರಮವಾದ ಪ್ರಯೋಜನ ಉಂಟು. ಆದ್ದರಿಂದಲೇ ಆ ಭಗವಂತನನ್ನು ನೀವು ಯಾವ ನಾಮದಿಂದ ಬೇಕಾದ್ರೂ ಸ್ತೋತ್ರ ಮಾಡೋದು, ಅದರಲ್ಲೇನು ಆ ಸಮಯಕ್ಕೆ ತಕ್ಕಂತೆ ಅಂಥ ಶರೀರಗಳನ್ನ ಧರಿಸ್ತಾರೆ. ಮತ್ಸ್ಯನಾಗ್ತಾನೆ, ಕೂರ್ಮನಾಗ್ತಾನೆ. ಮತ್ಸ್ಯ ಕಾಯ್ಬಿಟ್ಟ ಅಂದ್ರೆ ಜಗತ್ತೆಲ್ಲ ಪ್ರಳಯವಾಗಿ ಹೋಗ್ಬಿಟ್ಟಿತ್ತು. ಅಲ್ಲಿ ಇನ್ನೇನು ಒಬ್ರು ನಿಂತ್ಕೊಳ್ಳೋಕ್ಕಾಗಬಹುದು, ಒಂದಿಷ್ಟಗಲ ಜಾಗವೂ ಇಲ್ಲ. ಹಾಗಾದ್ರೆ ಮುಂದಿನ ಸೃಷ್ಟಿ ಏನಾರು ಒಂದಾನೊಂದು ಬೀಜ ಬೇಕಲ್ಲ, ಒಬ್ಬ ಯಾವನಾರು ಬೇಕಲ್ಲ ಮನುಷ್ಯ ಅಂದ್ರೆ ಪರಮಾತ್ಮ ಮಾಡ್ದ ಮತ್ಸ್ಯ. ಮತ್ಸ್ಯ ಅಂದ್ರೆ ನೀರಿನ ಅವತಾರ ಮಾಡುದು. ನೀರಿನಲ್ಲಿ ಯಾವಾಗಲೂ ಇರಬಹುದು ಮೀನು. ಆ ತಾನು ಮತ್ಸ್ಯ ಅವತಾರ ಮಾಡಿ ಆ ಮುಂದೆ ಸೃಷ್ಟಿ ಮಾಡಬೇಕಾದಂತಹ ಬ್ರಹ್ಮನನ್ನೋ ಮುನುವನ್ನೋ ಮ್ಯಾಲ್ ಕೂರಿಸ್ಕೊಂಡಿದ್ದ. ಈ ಪ್ರಳಯ ಕಾಲ ಮುಗಿಯಲಿ ಅಂತ. ಏನ್ ಸ್ವಾಮಿ ಕೇಳಿದ ಭಗವಂತನ ಒಂದೊಂದು ಅವತಾರವು ಎಷ್ಟರ ಮಟ್ಟಿಗೆ ಲೋಕ ಕಲ್ಯಾಣಕ್ಕಾಗಿದೆ ಅಂತ ಇದರ ಅರ್ಥ. ಅದರಂತೆಯೇ ತುಂಬಾ ಹಿಂದಕ್ಕಾಗಿ ಹೋಗಿದ್ದು ಮತ್ಸ್ಯಾವತಾರ, ಕೂರ್ಮ ಅವತಾರ ಅಂತ ಎಲ್ಲಾ ಕಥೆಗಳು ಭಾಗವತದಲ್ಲಿ ಮಧ್ಯದಿಂದ ಬರುತ್ತೆ. ಕೃಷ್ಣಾವತಾರದ ಕಥೆ ಎಲ್ಲಿ ಬರುತ್ತೆ? ಕೊನೆ 10ನೇ ಸ್ಕಂಧವರೆಗೆ ಬರುತ್ತೆ. ಅಲ್ಲಿವರೆಗೆ ಹಿಂದಿನ ಅಷ್ಟು ದಶಾವತಾರಗಳನ್ನು ಆ ಶುಕ ಮಹಾಮುನಿಗಳು ಪರೀಕ್ಷಿತ ರಾಜನೇ ಹೇಳ್ತಾರೆ. ಹೇಗೆ ವರ್ಣನೆ ಮಾಡ್ತಾರೆ ಅಂದ್ರೆ ಅಲ್ಲಿ ಒಂದೊಂದು ಅವತಾರಕ್ಕೂ ಏನು ಸಂದರ್ಭ, ಭಗವಂತನ ಹೊರತು ಇನ್ಯಾರಿಲ್ಲೂ ಆ ಕಾರ್ಯ ಸಾಧನೆ ಆಗುವಂತಿಲ್ಲ. ಅಂಥ ಕಾಲಕ್ಕೇನೆ ಲೋಕ ಕಲ್ಯಾಣಕ್ಕಾಗಿ ಪರಮಾತ್ಮ ಅವತಾರ ಮಾಡ್ತಾನೆ ಅಂತ ಪ್ರತಿಯೊಂದು ಅವತಾರಕ್ಕೂ ವಿಸ್ತಾರವಾದಂತಹ ಸ್ತೋತ್ರಗಳನ್ನು ಬರೀತಾರೆ. ಬಹಳ ಚೆನ್ನಾಗಿದೆ. ಭಾಗವತದಲ್ಲಿ ಎಷ್ಟು ಸ್ತೋತ್ರ ಇದೆಯೋ ಅದು ಲೆಕ್ಕವೇ ಇರಲಿ. ಇಂಥ ಭಗವಂತ ಯಾಕೆ ಅವತಾರ ಮಾಡ್ತಾನೆ ಅದಕ್ಕೆ ಉತ್ತರ ಹೇಳ್ತಾನೆ. ಅದು ಕೊನೆಯದು ನಮಗೆ ಹತ್ತತ್ರ ಯಾವುದು? ಕೃಷ್ಣಾವತಾರವೇ ಹತ್ತಿರ. ದ್ವಾಪರ ಯುಗದಲ್ಲ, ರಾಮಾವತಾರ ತ್ರೇತಾಯುಗ. ಈ ಮನುಷ್ಯ ಜನ್ಮದಲ್ಲಿ ನಮಗೆ ಬಹಳ ನಿಯರೆಸ್ಟ್ ಯಾರಪ್ಪ ಅಂದ್ರೆ ಕೃಷ್ಣಾವತಾರ, ಕೃಷ್ಣನೇ. ಆದ್ರಿಂದ ಅದಕ್ಕಂತಾನೆ ಭಗವಂತ ಯಸ್ಯಾಹ ವಶೇ ಸರ್ವಂ ಜಗದ್ವರ್ತತೆ ಅಂತ. ಯಾಕೆ? ಪ್ರಕೃತಿಂ ಸ್ವಾಮಧಿಷ್ಠಾಯ ಅನ್ನೋದಕ್ಕೆ ಬರೆಯೋ ಅರ್ಥ ಇದು. ಹೇ ಅರ್ಜುನ, ಈ ಕಾರಣದಿಂದ ನನ್ನ ಪ್ರಕೃತಿ ಅಂತಕ್ಕಂಥ ಶಕ್ತಿಯನ್ನ ಸಂಪೂರ್ಣವಾಗಿ ಹತೋಟಿಯಲ್ಲಿ ಇಟ್ಟುಕೊಂಡು ಸಂಭವಾಮಿ, ಆಯಾಗ್ಯೆ ಜಗತ್ತಿನಲ್ಲಿ ಅವತಾರ ಮಾಡ್ತಾ ಇರ್ತೇನೆ. ಆರು ಪ್ರಕೃತಿ ಅಂದ್ರೆ ಅದಕ್ಕೆ ವರ್ಣನೆ ಶಂಕರಾಚಾರ್ಯ. ಯಸ್ಯಾಹ ವಶೇ ಸರ್ವಂ ಜಗದ್ವರ್ತತೆ. ಯಾವ ಪ್ರಕೃತಿಯ ಅಧೀನದಲ್ಲಿ ಸಕಲ ಜಗತ್ತು ಇದೆಯೋ ಅಂದ್ರ ಈ ಮಾತು ಚೆನ್ನಾಗಿ ತಿಳ್ಕೋಬೇಕು. ಪ್ರಕೃತಿ ವಶನ ಆಗದೆ ಇರತಕ್ಕ ವ್ಯಕ್ತಿಯೇ ಜಗತ್ತಿನಲ್ಲಿ ಇಲ್ಲ. ಇಲ್ಲ ಸ್ವಾಮಿ ನೋಡಿ, ಸರ್ವಕರ್ಮ ಸನ್ಯಾಸ ಮಾಡಿ ಎಲ್ಲ ಬಿಟ್ಬಿಟ್ಟಿದ್ದಾರೆ. ಯಾರೋ ಸಜ್ಞಾದಿಗಳು ಇರಬಹುದು. ಎಲ್ಲ ಬಿಟ್ಟಿದ್ರು ಒಂದು ಹಿಡ್ಕೊಂಡಿದ್ದಾರೆ, ಏನು ಉಸಿರಾಡ್ತಾ ಇದ್ದಾರೆ. ನೋಡಿದ್ರೆ ಅದನ್ನ ಬಿಟ್ಬಿಡ್ಲಿ ಅಂತ ಪ್ರಾಣ ಬಿಡ್ಬೇಕಷ್ಟೇ. ಸನ್ಯಾಸ ಅಂದ್ರೆ ಅರ್ಥ ಏನ್ ಹೇಳಿ ನೋಡೋಣ. ಎಲ್ಲ ಬಿಡಿ ನೋಡೋಣ. ಹಾಗಾದ್ರೆ ಏನ್ ಬಿಡಕ್ಕ? ಇದಕ್ಕೆ ಭಗವಂತ ಹೇಳ್ತಾನೆ ಏನಂತ?
ನಾನು ಪ್ರಕೃತಿಯನ್ನ ವಶ ಮಾಡಿಕೊಂಡು ಎಲ್ಲರಂತೆಯೇ ಪ್ರಕೃತಿಯ ಮೂಲಕವೇ ಪ್ರಕಟವಾಗೋದು. ಆದರೆ ಬಾಕಿಯವರಿಗೆ ಪ್ರಕೃತಿಗೆ ಅವರು ವಶರಾಗಿರ್ತಾರೆ, ನಾನು ಪ್ರಕೃತಿಯನ್ನು ನನ್ನ ಅಧೀನ. ಇಷ್ಟೇ ವ್ಯತ್ಯಾಸ, ಇಷ್ಟೇ ವ್ಯತ್ಯಾಸ. ಗೊತ್ತಾಯ್ತೇನಪ್ಪ? ಆದ್ದರಿಂದ ಆ ಪ್ರಕೃತಿಯ ಒಂದಾನೊಂದು ಯೋಗ್ಯತೆ ಎಷ್ಟು ದೊಡ್ಡದು. ಯಸ್ಯಾಹ ವಶೇ ಸರ್ವಂ ಜಗದ್ವರ್ತತೆ. ಇಡೀ ಜಗತ್ತೆಲ್ಲ ಆ ಪ್ರಕೃತಿಯ ಒಂದಾನೊಂದು ಅಧೀನದಲ್ಲಿದೆ. ಯಯಾ ಮೋಹಿತಂ ಸತ್ ಸ್ವಮಾತ್ಮಾನಂ ವಾಸುದೇವಂ ನ ಜಾನಾತಿ. ಆಯ್ತು, ಅದಕ್ಕೊಂದು ಟೈಟಲ್ ಕೊಟ್ಟರು, ಒಂದು ಇನ್ನೊಂದು ಹೆಸರು ಏನು. ಆ ಪ್ರಕೃತಿ ಏನು ಮಾಡುತ್ತೆ ಅಂದ್ರೆ ಮತ್ತೆ 7ನೇ ಅಧ್ಯಾಯದಲ್ಲಿ ಬರುತ್ತೀವಿ. ದೈವಿ ಶೇಷ ಗುಣಮಯೇ ಮಮ ಮಾಯಾ ದುರತ್ಯಯ ಅಂತ ಪುನಃ 7ನೇ ಅಧ್ಯಾಯದಲ್ಲಿ ಈ ವಿಷಯ ಹೇಳ್ತಾನೆ. ಅದನ್ನೆಲ್ಲ ಭಗವತ್ಪಾದರು ಮನಸ್ಸಿನಲ್ಲಿ ಇಟ್ಕೊಂಡು ಈ ಶ್ಲೋಕಕ್ಕೆ ಅರ್ಥ ಮಾಡುವಾಗ ಯಸ್ಯಾಹ ವಶೇ ಸರ್ವಂ ಜಗದ್ವರ್ತ. ಆ ವಿಷ್ಣುವಿ ಪ್ರಕೃತಿ ವಿಷ್ಣುವಿಗೆ ಸಂಬಂಧಪಟ್ಟದ್ದು, ಅವನನ್ನೇನು ಮಾಡಲ್ಲ, ಅದು ಮುಂದಕ್ಕೆ ಅವನ ಅಧೀನವಾಗಿದೆ. ಅದು ಅವನು ಹೇಳಿದಾಗ ಕೇಳುತ್ತೆ ನಿಜ. ಆದರೆ ಯಯಾ ಮೋಹಿತಂ, ಯಾವ ಆ ಪ್ರಕೃತಿಯಿಂದ ಮೋಹಿತನಾದಂಥ ಅವನು ಸ್ವಮಾತ್ಮಾನಂ ವಾಸುದೇವಂ ನ ಜಾನಾತಿ, ತನ್ನ ಆತ್ಮನೇ ಆಗಿರತಕ್ಕ ವಾಸುದೇವನನ್ನು ಅರಿತುಕೊಳ್ಳುತ್ತಿಲ್ಲವೋ. ವಾಸುದೇವ ಅಂದ್ರೆ ಯಾರು? ನಮ್ಮ ಆತ್ಮನೇ ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ? ಆ ಪ್ರಕೃತಿ ವಶನಾಗಿರೋಣದರಿಂದ. ಈ ವಿವರಣೆ ಇನ್ನೂ ಭಗವದ್ಗೀತೆ ಮುಗಿಯೋವರೆಗೂ ಬರ್ತಾ ಇರುತ್ತೆ. ಆ ಪ್ರಕೃತಿಯ ವಿಷಯ ಎಲ್ಲಾ ಕಡೆಯಿಂದಲೂ ನೀವು ಕಲೆಕ್ಟ್ ಮಾಡಿ ತೀರ್ಮಾನ ಮಾಡಿ. ಗೀತೆಯ ಉಪದೇಶದ ಸ್ವಭಾವವೇ ಹಾಗೆ ಆಯ್ತು. ತಾಂ ಪ್ರಕೃತಿ ಗೊತ್ತಾಯ್ತಾನೆ ಅರ್ಜುನ, ಇಂಥ ಪ್ರಕೃತಿಯನ್ನ ವಶೀಕೃತ್ಯ ಅಂತ ಸ್ವಾಂ ಅಧಿಷ್ಠಾಯ, ಅದನ್ನೇ ನಾನು ಉಪಯೋಗಿಸ್ಕೋತೀನಿ ಅಂತ ಬಳಸ್ಕೋತೀನಿ. ಅಧಿಷ್ಠಾಯ ಅಂದ್ರೇನು? ಭಗವಂತನಿಗೇನು ಅವಶ್ಯಕತೆ ಇಲ್ಲ. ಜಗದ್ವ್ಯಾಪಾರಕ್ಕೋಸ್ಕರವಾಗಿ ಆ ಪ್ರಕೃತಿಯನ್ನ ನಾನು ಆಶ್ರಯಿಸೋದು ಅಂದ್ರೆ ನನ್ನ ಅಧೀನಕ್ಕೆ ತೆಗೆದುಕೊಂಡು ವಶೀಕೃತ್ಯ. ಅಲ್ಲಿ ಪ್ರಕೃತಿ ಸ್ವಾಂ ಅಧಿಷ್ಠಾಯ ಅಂತ ಮೂಲದಲ್ಲಿದೆ. ಶಂಕರಾಚಾರ್ಯ ಎಚ್ಚರಿಕೆಯಾಗ ಅರ್ಥ ಅಧಿಷ್ಠಾಯ ಅಂದ್ರೆ ಓಹೋ ಅದನ್ನು ನಂಬಿಕೊಂಡಿದ್ದಾನೆ ಭಗವಂತ ಅಂತ ತಿಳ್ಕೊಬೇಡಿ. ವಶೀಕೃತ್ಯ ಅದನ್ನು ತನ್ನ ಕಂಟ್ರೋಲಿಗೆ ತಗೊಂಡಿದ್ದಾನೆ. ಪ್ರಕೃತಿಯನ್ನ ಭಗವಂತ ತನ್ನ ಸ್ವಾಧೀನದಲ್ಲಿ ಇಟ್ಕೊಂಡಿದ್ದಾನೆ ಅನ್ನೋದು ಬಹಳ. ನಾವು ಪ್ರಕೃತಿಗೆ ಅಧೀನರಾಗಿಬಿಟ್ಟಿದ್ದೀವಿ. ಇದು ವ್ಯವಹಾರದಲ್ಲಿ ಕೋಪ ಬಂದ್ಬಿಟ್ರೆ ಏನಾಗುತ್ತೆ, ಆ ಕೋಪಕ್ಕೆ ನಾವೇ ವಶರಾಗಿಬಿಡ್ತೀವಿ ಅಲ್ಲವೇ. ಕೋಪವನ್ನು ನಮ್ಮ ಅಧೀನದಲ್ಲಿ ಇಟ್ಕೊಂಡಿರೋದು ಅಂದ್ರೆ ಅದು ಎಂಥ ಒಂದಾನೊಂದು ತಪಸ್ಸಾಯ್ತು ನೋಡಿ ಅಲ್ಲವೇ. ಹಾಗೆ ಭಗವಂತನಿಗೂ ನಮಗೇನು ವ್ಯತ್ಯಾಸ? ನಾವು ಪ್ರಕೃತಿಗೆ ವಶರಾಗಿಬಿಟ್ಟಿದ್ದೀವಿ. ಭಗವಂತ ಪ್ರಕೃತಿಯನ್ನ ತನ್ನ ವಶದಲ್ಲಿ ಇಟ್ಕೊಂಡಿದ್ದಾನೆ. ವಶೀಕೃತ್ಯ ಸಂಭವಾಮಿ ಆತ್ಮಮಾಯಯ, ನನ್ನ ಒಂದಾನೊಂದು ಮಾಯಾ, ಅದಕ್ಕೆ ಅರ್ಥ ಬರೀತಾರೆ. ದೇಹವಾನಿ ಭವಾನಿ, ದೇಹವುಳ್ಳವನಂತೆಯೋ, ಜಾತ ಇವ ಹುಟ್ಟಿದಂತೆಯೂ ಕೂಡ ತೋರಿಕೊಳ್ಳುತ್ತೇನೆ. ಆತ್ಮಮಾಯಯ ಅಂದ್ರೆ ಆತ್ಮನಃ, ಮಾಯಯ ನ ಪರಮಾರ್ಥತಃ. ನನ್ನ ಮಾಯೆಯಿಂದ ಅಂದ್ರೆ ಹೇಗೆ ಒಬ್ಬ ನಾಟಕದಲ್ಲಿ ವೇಷಧಾರಿ ಬೇರೆ ಬೇರೆ ವೇಷಗಳನ್ನು ಹಾಕ್ತಾನ, ಅವನ ಸ್ಟೇಜ್ ಮೇಲೆ ಬಂದಾಗ ಅವನ ಇಂಥವನು ಅಂತ ಗೊತ್ತು ಮಾಡೋಕ್ಕೇ ಬರೋದಿಲ್ಲ. ಕೃಷ್ಣ ಅರ್ಜುನನ್ ವೇಷ ಹಾಕ್ಬಿಡ್ತಾರೆ. ಇಬ್ರು ಮನುಷ್ಯರೇನೆ, ಪರಸ್ಪರ ಸ್ನೇಹಿತರೇ ಆಗಿರಬಹುದು. ಅಥವಾ ಕರ್ಣಾರ್ಜುನರನ್ನು ತಗೊಂಡ್ರು, ಕರ್ಣಾಗ ಅರ್ಜುನ ಆಗ ಏನು ಆ ಸ್ಟೇಜ್ ಮೇಲೆ ಬಡದಾಡ್ತಾರೆ. ಯಾಕೆ? ವೇಷ. ಆ ವೇಷಕ್ಕೆ ತಾನೇ ಬೆಲೆ. ನಾಟಕ ಹಾಕ್ತಾನೆ ಆಗ್ಬೇಕಲ್ಲಿ ಬಂದ್ಬಿಟ್ಟು, ಅಯ್ಯೋ ನೀನು ಕರ್ಣನ್ ಪಾರ್ಟ್ ನಾನು ಅರ್ಜುನನ್ ಪಾರ್ಟ್ ಹಾಕಿರಬಹುದು, ನಾನು ನೀವು ಸ್ನೇಹಿತರಲ್ವೇ ಅಂದ್ರೆ ನಾಟಕವೇ ಕೆಟ್ಟಬಿಡ್ತಾನೆ. ಆ ನಾಟಕ ಮುಗಿಯೋ ತನಕ ಆ ಸ್ಟೇಜ್ನೆಲ್ಲ ಅವನು ಇವನು ಬೈಯೋದು ಎಲ್ಲ ನನಗೆ. ಭಗವಂತನು ಹೀಗೊಬ್ಬ ಮಹಾ ಕಪಟ ನಾಟಕ. ಅವನಿಗೆ ಫಸ್ಟ್ ಕ್ಲಾಸ್ ಟೈಟ್ಲ್ ನಾವು ಕೊಡಬಹುದಾದ್ದು. ಎಲ್ಲ ಬರೀ ಇಂಥ ಆತ್ಮ ಮಾಯಯ ಅಂದ್ರು, ಎಲ್ಲ ಮಾಯ. ಯಪ್ಪ ಕೃಷ್ಣಾವತಾರದ ಕಥೆ ಕೇಳಿಬಿಟ್ರೆ ಇನ್ನು ಸಂಶಯ ಬುರುಳೇ. ಅವನು ಒತ್ತದ್ದುಂಟು, ನಕ್ಕದ್ದುಂಟು, ಆಮೇಲೆ ಕಳ್ಳತನ ಮಾಡಿದ್ದುಂಟು, ಸ್ತ್ರೀಯರನ್ನ ಅಪಹಾರ ಮಾಡಿದ್ದುಂಟು. ರುಕ್ಮಿಣಿನ ಅಪಹರಣ ಮಾಡ್ಕೊಂಡು ಹೋಗ್ತಾರೆ. ಅವನ್ ಮಾಡಿದ ಅಂತ ನಾವು ಮಾಡಕ್ ಹೋಗಬಾರ್ದು. ಶಕ್ತಿ ಮುಂದೆ ನಮಗೇನಿದೆ? ನದೇವ ಚರಿತಂ ಚರೇತ್ ಅಂತಾನೆ ಧರ್ಮಶಾಸ್ತ್ರಕಾರ. ದೇವತೆ ಏನು ಮಾಡಿದ್ನ ಅದನ್ನ ನೀನು ಮಾಡಕ್ ಹೋಗಬೇಡ, ಅವನಿಗೆ ಸಾಮರ್ಥ್ಯ ಇದೆ ಮಾಡ್ತಾನೆ ಅಷ್ಟೇ. ಈಜು ಬರೋನ್ ಠಕ್ ಅಂತ ತೆಗಿತಾನೆ, ನಾವನಿಗೆ ಕೊರೆ ಮುಳುಗಿ ಹೋಗ್ತದೆ. ಸಂಸಾರ ಸಮುದ್ರ ಸಾಮಾನ್ಯವಲ್ಲ ಅಂತ ಇದೆಲ್ಲ ಭಗವಂತನೇನು ಒಂದು ಲೀಲಾ ನಾಟಕ. ಆದ್ರಿಂದಲೇ ಅದನ್ನ ಆತ್ಮ ಮಾಯಯ ಅಂತಾರೆ. ನನ್ನ ಒಂದಾನೊಂದು ನನ್ನ ಮಾಯೆಯನ್ನು ವಶೀಕರಣ ಮಾಡಿಕೊಂಡು ದೇಹವಾನಿವ ಭವಾನಿ ಜಾತ ಇವ, ದೇಹವುಳ್ಳವನಂತೆಯೋ
ಹುಟ್ಟಿದಂತೆಯೂ ತೋರಿಕೊಳ್ತಾ ಇದ್ದೇನೆ ಅಂತ ಈ ಮಾತು ಮೊದಲೇ ಬರ್ತಾರೆ ಶಂಕರಾಚಾರ್ಯರು. ನ ಪರಮಾರ್ಥತಃ ಲೋಕದ ಜನಗಳು ಅದನ್ನು ಹೇಗೆ ನಿಜ ಅಂತಾರೋ ಆ ಅರ್ಥದಲ್ಲಲ್ಲ. ಇನ್ನು ಅದರದ್ದೇ ಇನ್ನೊಂದು 2-3 ಶ್ಲೋಕ ಸುಲಭವಾಗಿದೆ, ವರ್ಣನೆ ಓದ್ಬಿಡೋಣ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ಪತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಇಲ್ಲಿ ಒಂದು ಪಾಯಿಂಟ್ ಆಯ್ತು. ಈಗೇನು ಭಗವಂತ ತಾನು ಮಾಯಿಂದ ಸಂಭವಾಮಿ ಹುಟ್ಟುತ್ತೇನೆ ಅಂದನೋ ಅದರ ವಿವರಣೆ. ಎಲ್ಲಾ ಸಮಯದಲ್ಲೂ ನಾನು ಹುಟ್ಟಲ್ಲ ಕಣಯ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ನೋಡ್ತಾ ಇರ್ತಾನಂತೆ. ಈ ಜಗತ್ತಿನಲ್ಲಿ ಯಾವಾಗ ಧರ್ಮವೆಲ್ಲ ಕ್ಷೀಣವಾಗ್ತಾ ಬರುತ್ತೋ ಅಂತ ಹಾಕೊಳ್ಳಿ. ಭಗವಂತನಿಗೆ ಏನಾದ್ರದ್ದು ತಕರಾರು ಅಂತ ಹಾಗಲ್ಲ. ಧರ್ಮದ ಆಧಾರದ ಮೇಲೆ ಜಗತ್ತು ನಿಂತಿದೆ, ತಳಹದಿಯ ಆಧಾರದ ಮೇಲೆ ಮನೆ ನಿಂತಿದೆ. ಮನೆ ಮೇಲೆ ಇದ್ಕೊಂಡಿದ್ದಿಲ್ಲ, ತಳಹದಿಯಿಂದ 2 ಕಲ್ಲು ಕಿತ್ಕೊಂಡು ಹೋಗೋಣ ಅಂದ್ರೆ ಮನೆ ಉರುಳ್ಕೊಳ್ಳೋದೇ. ತಳಹದಿಯಾಗಿ ಹಾಕ್ತೇವೆ, ಮನೆ ಭದ್ರವಾಗಿ ನಿಂತುಕೊಳ್ಳಿ ಅಂತಲ್ವೇ. ಎಷ್ಟರ ಮಟ್ಟಿಗೆ ನೀವು ಭದ್ರವಾಗಿ ತಳಹದಿ ಹಾಕ್ತೀರೋ ಅಷ್ಟು ಮನೆ ಭದ್ರವಾಗಿ ನಿಂತಿರ್ತದೆ. ಬೇಕಾದ್ರೆ 1st ಫ್ಲೋರ್ 2nd ಫ್ಲೋರ್ ಏನು ಬೇಕಾದ್ರೂ ಕಟ್ಬಹುದು. ಬುಡವೆ ಭದ್ರ ಇಲ್ಲದೆ ಏನು ಕಟ್ತೀರಾ ನೀವು? ಹಾಗೆ ಜಗತ್ತಿಗೆ ಅತ್ಯಂತ ತಳಹದಿಯಾಗಿರೋದನ್ನ ಏನಂದೇವೆ? ಧರ್ಮ. ಧರ್ಮ ವಿಶ್ವಸ್ಯ ಜಗತಃ ಪ್ರತಿಷ್ಠಾ. ಧರ್ಮವೇ ಇಡೀ ಜಗತ್ತಿನ ಪ್ರತಿಷ್ಠಾ ಅಂದ್ರೆ ಆಹಾರ ಅನ್ನತ್ತೆ ವೇದ. ಲೋಕೆ ಧರ್ಮಿಷ್ಠಂ ಪ್ರಜಾ ಉಪಸರ್ಪಂತಿ ಧರ್ಮೇಣ ಪಾಪಮಪನುದಲಿ ಧರ್ಮೇ ಸರ್ವಂ ಪ್ರತಿಷ್ಠಿತ ಓದು ಹೇಳಿದ್ದಾರೆ. ಲೋಕದಲ್ಲಿ ಜನಗಳು ಧರ್ಮಿಷ್ಠನನ್ನೇ ಫಾಲೋ ಮಾಡ್ತಾರೆ ಹೊರತು ಅಧರ್ಮಿಷ್ಠನನ್ನಲ್ಲ ಅಂತ. ಧರ್ಮದಿಂದಲೇ ಪಾಪ ಪರಿಹಾರ, ಧರ್ಮೇ ಸರ್ವಂ ಪ್ರತಿಷ್ಠಿತಂ ತಸ್ಮಾತ್ ಧರ್ಮಂ ಪರಮ. ಇಂಥ ಧರ್ಮಕ್ಕೆ ಹಾನಿ ಬಂದ್ಬಿಟ್ರೆ ಅದನ್ನ ನಮ್ಮ ಕೈ ಉದ್ಧಾರ ಮಾಡಕ್ಕಾಗತ್ತೆ? ಯದಾ ಯದಾ ಹಿ ಅರ್ಜುನ, ಇದು ಲೋಕದ ಸ್ವಭಾವ. ಈ ಜಗತ್ತು ನಡೀತಾ ಇರಬೇಕಲ್ವೇ? ಇವತ್ತಿನ ಜಗತ್ತು ಹೀಗೆ ಹೋಗ್ತಾ ಇರುವಾಗ ಏನಾಗುತ್ತೆ, ಧರ್ಮಾನುಷ್ಠಾನ ಮಾಡೋರಿಗೆ ಒಂದು ಬಯಕೆ ಬಂದ್ಬಿಡುತ್ತೆ, ಕಾಮ ಅಂತ. ಇದರಿಂದ ಏನ್ ಪ್ರಯೋಜನ ಪ್ರಶ್ನೆ ಹುಟ್ಟುತ್ತೆ. ಆಗ ಬಂತು ಧರ್ಮಕ್ಕೊಂದು ಹೀಗೆ ಒಂದಾನೊಂದು ಧರ್ಮ ಮುಗ್ಗರಿಸ್ತು ಅಂತ ಅರ್ಥ. ಯಾತ್ರೆ ಮಾಡ್ಬೇಕು ಧರ್ಮವನ್ನ ಅನ್ನೋದಕ್ಕೆ ಇದಕ್ಕೆ ಅರ್ಥ ಹೇಳ್ತಾರೆ. ಧರ್ಮಾನುಷ್ಠಾನ ಮಾಡುವುದು ಫಲಕ್ಕೋಸ್ಕರ ಅಲ್ಲ, ಕರ್ತವ್ಯ ಅಂತ. ಯಾರು ಹಾಗೆ ಮಾಡ್ತಾರೆ? ಪ್ರತಿಯೊಬ್ಬ ಮೊದಲೇನು ಕೇಳ್ತಾರೆ? ಫಲನೇ ಕೇಳೋದು. ಏನು ಫಲ ಬರುತ್ತೆ ಅಂತ. ಇದೇ ಕಾಮ. ಈ ಕಾಮದಿಂದ ಏನಾಗುತ್ತೆ? ಧರ್ಮ ಮೆಲ್ಲಿಗೆ ಮರೆಯಾಗಿಬಿಡುತ್ತೆ. ಆಗ ವಿವೇಕ ವಿಜ್ಞಾನ ಎಲ್ಲ ಹೋಗ್ಬಿಡುತ್ತೆ. ಅಂಥ ಕಾಲ ಬಂದಾಗ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಈ ಕೃಷ್ಣಾವತಾರ ಮಾಡೋ ವೇಳೆ ಇಂಥ ಒಂದು ಸನ್ನಿವೇಶ ಉಂಟಾಗಿದೆ. ಮಹಾತ್ಮರನ್ನ, ಧರ್ಮಿಷ್ಠರನ್ನ ಅಧರ್ಮಿಷ್ಠರು ಬಹಳ ಹಿಂಸೆ ಕೊಡ್ತಾರೆ. ಇನ್ನೇನು ಹೊಸ ಕಥೆ ಹೇಳೋಗೋದಿಲ್ಲ. ಪಾಂಡವರಿಗೆ ಏನೇನು ಕಷ್ಟ ಕೊಟ್ಟಾರಪ್ಪ, ಗೌರವ. ಎಂಥ ಧರ್ಮಿಷ್ಠ ನೋಡಿ. ಧರ್ಮಜ ಕೇಳ್ತಾನೆ, ನಾವಿರೋರು 5 ಜನ, ನೀ ಅರ್ಧ ರಾಜ್ಯ ಕೊಡದೆ ಇದ್ರೆ ಬೇಡ, 5 ಗ್ರಾಮ ಕೊಡೋದು, ಒಂದಿಷ್ಟು ಅಗಲ ಭೂಮಿ ಕೊಡಲ್ಲ ಅಂದ್ರೆ ಏನ್ ಮಾಡ್ಬೇಕು ಹೇಳಿ? ಎಲ್ಲಿಗೆ ಹೋಗ್ಬೇಕಪ್ಪ ಧರ್ಮರಾಜ? ಹಾಗೇನು ಮಾಡಿದ ಭಗವಂತ ಮಾಡಿದ. ಈ ನೋಡಿ ಆ ಸನ್ನಿವೇಶ, ಅದರ ಅವಶ್ಯಕತೆ ಎಷ್ಟು ಜೋರ ಇರುತ್ತೋ ಅದಕ್ಕೆ ಭಗವಂತ ಹೇಳ್ತಾನೆ, ಹೆದರಬೇಡಿ, ಧರ್ಮ ಕಾಪಾಡಬೇಕು ಅನ್ನೋ ಸನ್ನಿವೇಶ ಬಂದಾಗ ತದಾತ್ಮಾನಂ ಸೃಜಾಮ್ಯಹಂ, ನಾನಾಗ ಅವತಾರ ಮಾಡಿ ಅಧರ್ಮವನ್ನ ಮೆಟ್ತೇನೆ. ಯಾಕೆ? ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಆದ್ರಿಂದ ನಾವು ಹೀಗೆ ತಲೆಗೆಳಗೆ ಮಾಡಬೇಕು. ಸ್ವಾಮಿ ಈ ಕಾಲದಲ್ಲಿ ಧರ್ಮ ನಡೆಯಲ್ಲ, ಆದ್ರಿಂದ ನಾನು ಬಿಡ್ತೇನೆ, ಅಯ್ಯೋ ಆ ಕೆಲಸ ಮಾಡಬೇಕು. ಸ್ವಲ್ಪವಪ್ಯಸ್ಯ ಧರ್ಮಸ್ಯ ತಯತೆ ಮಹದೋ ಭಯ. ಏನೇ ಕಷ್ಟವಾಗಲಿ, ಏನೇ ತೊಂದರೆ ಕೊಡ್ಲಿ, ಯಾರೇ ಅದನ್ನು ಹಾಸ್ಯ ಮಾಡಿ ಅಡ್ಡಿ ಮಾಡಲಿ, ನಿಮ್ಮ ಧರ್ಮವನ್ನ ನೀವು ಬಿಡಬಾರದು, ಮಾಡಬೇಕು. ಧರ್ಮವನ್ನ ಧರ್ಮ ರಕ್ಷತೆ ರಕ್ಷಿಸಿ. ಇಂಥ ಸಮಯದಲ್ಲಿ ಏನು ಮಾಡೋದು? ಸಾಧುಗಳಿಗೆಲ್ಲ ಹಿಂದೆ ಆಗುತ್ತಲ್ಲಪ್ಪ ಅರ್ಜುನ. ಹೀಗ ಧರ್ಮವೇ ಎದ್ದುಕೊಂಡು ಧರ್ಮ ಅಂತಕ್ಕದ್ದು ಗ್ಲಾನಿ ಅಂದರೆ ಒಂದಾನೊಂದು ನಾಶವನ್ನು ಮರೆಯಾಗ್ತಾ ಬಂದ್ಬಿಡುತ್ತಲ್ಲ. ಅಂತ ಕಾಲಕ್ಕೆ ಪರಿತ್ರಾಣ ಆ ಸಮಯದಲ್ಲಿ ಏನು ಮಾಡೋದು? ಸಾಧುಗಳಿಗೆಲ್ಲ ಹಿಂಸೆ ಆಗುತ್ತಲ್ಲಪ್ಪ ಅರ್ಜುನ. ಹೀಗ ಅಧರ್ಮವೇ ಎದ್ದುಕೊಂಡು
ಧರ್ಮ ಅಂತಕ್ಕದ್ದು ಗ್ಲಾನಿ ಅಂದ್ರೆ ಒಂದಾನೊಂದು ನಾಶವನ್ನು ಅಂತ ಮರೆಯಾಗ್ತಾ ಬಂದ್ಬಿಡುತ್ತಲ್ಲ, ಅಂಥ ಕಾಲಕ್ಕೆ ಪರಿತ್ರಾಣಾಯ ಸಾಧೂನಾಂ ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನೆ, ಇದು ನನ್ನ ಕರ್ತವ್ಯ. ಸೃಷ್ಟಿಕರ್ತ ನಾನು, ಸ್ಥಿತಿಕರ್ತನೂ ನಾನು. ಚೆನ್ನಾಗಿದೆ. ಪುರಾಣಗಳು ಏನು ಹೇಳ್ತಾರೆ ಗೊತ್ತೇ? ಸ್ಥಿತಿಕರ್ತ ಅಂತಾರೆ ವಿಷ್ಣುವನ್ನು, ಸೃಷ್ಟಿಕರ್ತನಿಗೆ ಬ್ರಹ್ಮ ಅಂತ ಹೆಸರು. ಆ ಬ್ರಹ್ಮನ ಸ್ವಭಾವ ಏನಂದ್ರೆ ಅವನು ಸ್ವಲ್ಪ ತಾಮಸ, ಸೃಷ್ಟಿ ಮಾಡ್ಬಿಟ್ಟು ತೆಪ್ಪ ಕೂತ್ಬಿಡ್ತಾನೆ, ಏನಾರು ಹಾಕೊಂಡು ಹೋಗ್ಲಿ. ಅನೇಕ ಮನೆಗಳ ಸಂಸಾರದಲ್ಲೂ ಹೀಗೆ ಇರುತ್ತೆ. ಯಜಮಾನ ಯಜಮಾನ್ ಅವರ ಪಾಡಿಗೆ ಅವರು, ನಮ್ಮ ಮನೆ ಯೋಗಕ್ಷೇಮವನ್ನು ನಾನೇ ಮಾಡಬೇಕು, ಗೃಹಿಣಿಯರೇ ಮಾಡ್ತಾರಪ್ಪ, ನಾನು ಸೇನ್ ಮಾಡ್ತಾರೆ, ಹಾಗಂತ ಯಾರು ಸಿಟ್ಟು ಮಾಡ್ಕೋಬೇಡಿ. ಸ್ವಭಾವಕ್ಕೆ ಏನು ಮಾಡೋಕ್ಕಾಗ್ತೇವೆ, ಅವರವರ ಸ್ವಭಾವ ಹಾಗೆ ಅಂತೆ. ಯಾರಿಗಾರು ಬರೀ ರಜೋಗುಣ ಬೇಕೇ ಬೇಕಾ? ಬರೀ ತಮೋಗುಣದಲ್ಲಿ ವ್ಯವಹಾರ ಮಾಡೋಕ್ಕಾಗತ್ತೆ? ಅದಕ್ಕೆ ಭಗವಂತ ಹೇಳ್ತಾನೆ, ಜಗತ್ತು ಯಾವಾಗ ಹೀಗೆ ಧರ್ಮದಿಂದ ವಂಚಿತವಾಗಿ ಅದು ಮರೆಯಾಗ್ತಾ ಬರುತ್ತಾಗ ಪರಿತ್ರಾಣಾಯ ಸಾಧೂನಾಂ, ಜ್ಞಾನಿಗಳು ಸಾಧುಗಳಾದಂತಹ ಸತ್ಪುರುಷರನ್ನು ಕಾಪಾಡುವುದಕ್ಕೂ, ವಿನಾಶಾಯ ಚ ದುಷ್ಕೃತಾಂ, ದುಷ್ಟರನ್ನು ನಾಶ ಮಾಡಿ, ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನ, ಅದರ ಮೂಲಕ ಧರ್ಮ ಸಂಸ್ಥಾಪನಾರ್ಥಾಯ, ಧರ್ಮವನ್ನ ಸ್ಥಾಪನೆ ಮಾಡುವುದಕ್ಕೋಸ್ಕರ ಸಂಭವಾಮಿ ಯುಗೇ ಯುಗೇ. ಒಂದ್ಸಲ ಅಲ್ಲ ಕಣೋ ಅರ್ಜುನ, ಪ್ರತಿ ಯುಗದಲ್ಲೂ ಅವತಾರ ಮಾಡ್ತಾನೆ ಅಂತ. ಕೃತಯುಗದಲ್ಲಿ ಅವತಾರ ಮಾಡಿದ, ತ್ರೇತಾಯುಗದಲ್ಲಿ ಮಾಡಿದ, ದ್ವಾಪರ ಯುಗದಲ್ಲಿ ಮಾಡಿದ, ಹೀಗೆ ಓದಕ್ಕೆ ಶಂಕರ ವಿಜಯದಲ್ಲಿ ಬರೀತಾರೆ. ಆದ್ಯೇ ಸತ್ವಮನಿ ಸತಾಂ ವಿದರತಿಯ. ಶಂಕರ ವಿಜಯಕಾರ ಶಂಕರಾಚಾರ್ಯನ ಹೆಂಗೆ ಹೊಗಳ್ತಾನೆ ಗೊತ್ತೇ? ಇವರು ಬರೀ ಕಲಿಯುಗದವರಲ್ಲ ಕಣ್ರೆ, ಕೃತಯುಗದಿಂದ ಅವತಾರ ಮಾಡ್ಕೊಂಡಿದ್ದಾನೆ ಅಂತ. ಹೇಗೆ ಕಪಿಲ ಅವತಾರ ಮಾಡಿದ. ಕಪಿಲ ಯಾರು? ಸಾಕ್ಷಾತ್ ಪರಮಾತ್ಮನೇ. ಕಪಿಲ ಋಷಿ ದೇವಹೂತಿಯ ಪುತ್ರ. ಆಗ ಜಗತ್ತೆಲ್ಲ ತತ್ವೋಪದೇಶ ಮಾಡಿದವನು. ಭಾಗವತ್ತೆಲ್ಲ ಕಥೆ ಬರುತ್ತೆ, ಕಪಿಲಂತ ಕೇಳ್ರಿ. ಆದ್ಯೇ ಸತ್ವಮನಿ ಅಂತಾನೆ ಶಂಕರ ವಿಜಯಕಾರ. ಇವ್ರು ಯಾರು ಗೊತ್ತೇ? ಈ ಮಹಾತ್ಮರನ್ನ ಹೀಗೆ ತಿಳ್ಕೊಳ್ಳಿ, ಈ ಆಚಾರ್ಯರನ್ನ. ಕೃತಯುಗದಲ್ಲಿ ಯಾವ ಈ ಕಪಿಲಾವತಾರ ಮಾಡಿದ್ರು. ಜ್ಞಾನಂ ದ್ವಿತೀಯ ಯುಗೆ, ತ್ರೇತಾಯುಗ ಬಂತು, ದತ್ತಾತ್ರೇಯ ಅವತಾರ. ದ್ವಾಪರ ಯುಗ ಬಂತು, ವೇದವ್ಯಾಸರಾಗಿ ಅವತಾರ ಮಾಡಿದ್ರು. ಕಲಿಯುಗ ಬಂತು, ಶಂಕರಾಚಾರ್ಯ ಅವತಾರ. ಅದು ಓದ್ಬಿಟ್ಟು ಶಂಕರ ವಿಜಯನ ಹಬ್ಬ ನೋಡಿ, ಆ ಗುರುವಿನ ಅವತಾರ. ಅದು ಪರಮಾತ್ಮನ ಒಂದು ಅನುಗ್ರಹ. ಯಾಕೆ? ಪರಿತ್ರಾಣಾಯ ಸಾಧೂನ ವಿನಾಶಾಯ ದುಷ್ಕೃತ. ಯಾವಾಗ ಒಂದಾನೊಂದು ವೈದಿಕ ಧರ್ಮ ಪರಂಪರೆ ಮರೆಯಾಗ್ತಾ ಬಂತು, ಅವತಾರ ಮಾಡ್ತಾರೆ. ಈ ಅರ್ಥದಲ್ಲೇ ನನಗನ್ಸುತ್ತೆ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಒಂದು ಅವತಾರ. ಯಾಕೆ? ಎಷ್ಟು ಯಾರು ಶಂಕರ ಭಾಷ್ಯ ಓದ್ತಿದ್ದವರು ಸಂಸ್ಕೃತಲ್ಲಿದೆ ಅಂತ ಕೆಲವರು, ಅದಕ್ಕೆ ವ್ಯಾಖ್ಯಾನ ತಿಳಿಬೇಕು ಅಂತ ಕೆಲವರು, ತರ್ಕ ಬರಬೇಕು ಅಂತ ಕೆಲವರು, ಹೀಗೆಲ್ಲ ಶಂಕರ ಭಾಷ್ಯ ತಗೊಂಡು ಹೋಗಿ ಮೂರು ಹಾಕಿಬಿಟ್ಟಿದ್ರು. ಯಾವ ಮಠಕ್ಕೆ ಹೋಗಿ ಗುರುಗಳು ಅದೇ ಹೇಳ್ತಾ ಇದ್ದ. ಅವರ ಚರಿತ್ರೆಯಲ್ಲಿ ಆ ಪರಿಣಾಮ ಆಗೋಕ್ಕೆ ಅದೇ ಕಾರಣ. ಅವ್ರಿಗೇನು ಅನಿಸ್ತು ಅಂದರೆ ಶಂಕರ ಭಾಷ್ಯ ಓದಬೇಕು ಅನಿಸ್ತದೆ. ಇದಕ್ಕೆ ಜಾಗ ಯಾವುದು? ಶಂಕರರ ಪೀಠ ಶೃಂಗೇರಿ. ಶೃಂಗೇರಿನ ಕ್ರಿಟಿಸೈಸ್ ಮಾಡ್ತಾನೆ ಅಂತ ತಿಳ್ಕೊಬೇಕಿದೆ. ಗುರುಗಳು ಹೇಳಿ ಅವ್ರಿಗೆ ಏನಾಯಿತು ಅನ್ನೋದನ್ನು ಹೇಳಿ ತಿಳ್ಕೋಬೇಕಾದ್ದು. ಒಳ್ಳೆ ಶಂಕರಾಚಾರ್ಯರ ಜಯಂತಿ ವೈಶಾಖದ ಪಂಚಮಿ ದಿವಸ ನೋಡೋಣ ಏನ್ ನಡೆಯುತ್ತೆ ಅಂತ ಹೋಗಿದ್ದಾರೆ. ಎಲ್ಲ ಕಡೆ ತಿರ್ಕೊಂಡು ಆ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಅಭಿಷೇಕ ಅದು ಇದು ನಡೀತಾ ಇತ್ತು. ಮತ್ತು ಶಂಕರಾಚಾರ್ಯರ ಒಂದು ಜಯಂತಿ ಅಂದ್ರೆ ಏನು ಕಾಣಲ್ವಲ್ಲ ಅಂತ. ಆಮೇಲೆ ಒಂದು ಶಂಕರಾಚಾರ್ಯ ಗುಡಿ ಇದೆ, ಅಲ್ಲಿ ಹೋದ್ರು. ಮತ್ತೆ ಯಥಾ ಪ್ರಕಾರ ನಮಸ್ತೆ ರುದ್ರವನ್ಯವೇ ಅಂತ ಅಭಿಷೇಕ ಮಾಡ್ತಾ ಇದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ. ಮತ್ತು ಆ ಭಗವತ್ಪಾದರು ಏನು ಲೋಕಕ್ಕೆ ಉಪದೇಶ ಮಾಡಿದರು ಅನ್ನೋದನ್ನು ತಿಳಿಸೋದಕ್ಕೆ ಏನಾದ್ರು ಅವಕಾಶವಿದೆಯೇ ಅಂತ ಎಲ್ಲೆಲ್ಲೋ ಕೇಳಿದರು. ಕೊನೆಯಲ್ಲಿ ಅವರಿಗೆ ಶಂಕರ ಭಾಷ್ಯನಾದರೂ ಯಾರಾದರೂ ಪಾರಾಯಣ ಮಾಡ್ತಾ ಇದ್ದಾರೇನೋ ನೋಡೋಣ ಬಂದರು. ಅದೇನೋ ಅಕಸ್ಮಾತ್ ಆ ಗುರುಗಳು ಆಜ್ಞೆ ಮಾಡಿದ್ರು ಏನೋ, ಯಾರೋ ಒಬ್ರು ಕೂತ್ಕೊಂಡು ಸುಮ್ಮನೆ ಓದ್ತಾ ಇದ್ದಾರೆ ಏನ ಶಂಕರ ಭಾಷ್ಯ. ಸುಮಾರಾಗಿ ಸಂಸ್ಕೃತ ಬರುತ್ತೆ ಅವರಿಗೆ, ಓದ್ತಾನೆ ಇದ್ದಾರೆ. ಬೃಹದಾರಣ್ಯಕ ಭಾಷೆ ಓದ್ತಾ ಇದ್ರಂತೆ. ಇದು ಕಥೆಯಲ್ಲ, ಇದು ಗುರುಗಳ ಚರಿತ್ರೆ. ಓದ್ತಾ ಇತ್ತು ನೋಡಿ. ಆ ಓದೋನಿಗೆ ಸರಿಯಾಗಿ ಸಂಸ್ಕೃತ ಪದಗಳನ್ನ ವಾಕ್ಯಗಳನ್ನು ವಿಂಗಡಿಸಿ ಅರ್ಥ ಮಾಡೋಕೆ ಬರೋಲ್ಲ. ಅಭಯಂ ಅಂತಿದೆ, ಅವಿದ್ಯಾರಹಿತಂ ಅಂತ ಓದಬೇಕು.
ಅಭಯಂ ಅವಿದ್ಯಾ ಅಭಯಂ ಅವಿದ್ಯಾ ಅಂತ ಓದ್ತಾ ಇದ್ದಂತೆ. ಅಭಯಂ ಅವಿದ್ಯಾ ಅಂತ ಇವನು ಪಾಪ ಇನ್ನು ಹೊಸದಾಗಿ ಅಭಯ ಅನ್ನೋ ಶಬ್ದಕ್ಕೆ ಅವಿದ್ಯೆ ಅಂತ ಹೇಗೆ ಅರ್ಥ ಆಗತ್ತೆ? ಈ ಪಂಡಿತ ಪಾರಾಯಣ ಮಾಡ್ತಾ ಇದ್ದಾರಲ್ಲ ಅಂತ ನೋಡಿದವರು ಛೇ ಅಭಯಂ ಅವಿದ್ಯಾರಹಿತಂ ಅಂತ ಮುಂದಕ್ಕೆ ಹೋದೆ. ಹೀಗಾಗಿದೆಯಲ್ಲ ಅಂತ ಅವತ್ತೇ ಅನಿಸ್ತಂತೆ. ಈ ಹಿಂದುವನ್ನು ಇನ್ನು ಶಂಕರ ಭಾಷ್ಯದ ಪ್ರಚಾರಕ್ಕೆ ನಾನು ಮೀಸಲಾಗಿಟ್ಟೆ. ಅದನ್ನೇ 96 ವರ್ಷಗಳ ಜೀವನದಲ್ಲಿ ಪ್ರತಿ ದಿವಸ ಬೆಳಿಗ್ಗೆ ಅವರು 4:15 ಗಂಟೆಗೆ ಎದ್ದು ಸ್ನಾನ ಮಾಡಿದರೆ ಭಾಷ್ಯ ಪಾರಾಯಣ ಮಾಡದೆ ಒಂದು ಹನಿ ಕೂಡ ಕುಡಿಯುತ್ತೆ. ನೋಡಿ ಹೇಗಿದೆ. ಈಗೇನನ್ಬೇಕದನ್ನ ಅವತಾರ ಅಂತ ಬರಲಿ, ಇದು ಸಾಧ್ಯ. ಯಾಕೆ ಹೇಳಿದೆ ಅಂದ್ರೆ ಪರಿತ್ರಾಣಾಯ ಸಾಧು ವಿನಾಶಾಯ ಚ ದುಷ್ಕೃತ. ಶಂಕರ ಭಾಷ್ಯ ಮೂಲಿಗೆ ಬಿದ್ದೋಗ್ಬಿಟ್ಟಿತ್ತು, ಯಾರು ಓದ್ತಿತ್ತಿಲ್ಲ. ಇನ್ನೂ ಏನಾರು ವಾಕ್ಯಾರ್ಥ ಮಾಡಬೇಕು, ಶಂಕರ ವಿಜಯ ಅದು ಇದು ಓದೋದು. ಆಮೇಲೆ ಈ ತರ್ಕದ ಗಲಾಟೆ, ಇವನ್ನ ಈ ಕೋರ್ಟ್ನಲ್ಲಿ ವಾದ ವಿವಾದ ಮಾಡ್ತಾರೆ ನೋಡಿ ಹಾಗೆ ಅಂತ. ಆ ಲಾಯರ್ಗೆ ಏನು ಅಂದ್ರೆ ಕಕ್ಷಿಗಾರನ್ನು ಉದ್ಧಾರ ಮಾಡೋದೇ ಹೊರತು ನ್ಯಾಯ ಉದ್ಧಾರ ಮಾಡೋ ಪ್ರಶ್ನೆ ಇಲ್ಲ. ಅದಕ್ಕೊಂದು ಕಾನೂನು ಹುಡುಕೋದು ಅಷ್ಟೇ. ಅವನಿಗೇನಲ್ಲ, ಅವನಿಗೆ ಬರೋತ್ತಾನೆ ಫೀಸ್ ಅಲ್ಲನ್ರಿ. ಹೀಗಾಗಿ ವ್ಯಾಖ್ಯಾನಕಾರಗಳು ಒಂದೊಂದು ಕಡೆಗೆ ಒಂದೊಂದು ಅರ್ಥ ಮಾಡೋದು, ಇದು ಅನ್ನೋದು ಅದು ಹೀಗೆ ಮಾಡಿ ಗೊಂದಲ ಎಬ್ಬಿಸ್ಬಿಟ್ಟಿದ್ದು. ಅದೇನು ಗುರುಗಳ ಮನಸ್ಸಿಗೆ ಬಂತೋ ಛೇ. ಹೀಗೆಲ್ಲ ನಿಜವಾಗಿ ಹೇಳಬೇಕು ಅಂದ್ರೆ ಶಂಕರ ಭಾಷೆ ಯಾರು ಓದಬೇಕು? ಮುಮುಕ್ಷುವಾದ ನೋಡ್ಬೇಕು, ಅವನಿಗೆ ಅರ್ಥ ಆಗಬೇಕಬಾರ್ದು. ಮುಮುಕ್ಷತ್ವ ಅಂದ್ರೆ ಸಾಕು ಸಂಸಾರ, ನಾವು ಒಂದಷ್ಟು ತಿಳ್ಕೊಳ್ಳೋಣ ವಿಚಾರಣ ಅಂತ ಯಾವನಾರ ಮನಸ್ಸಿಗೆ ಬಂದ್ರೆ ಅವನಿಗೆ ಒಂದು ಆನಂದ ಅರ್ಥವಾಗಬೇಡವೇ. ಅದಕ್ಕೋಸ್ಕರ ಅಂತ ಹೇಳಿ ಮೊದಲು ಭಾಷೆ ತೊಡಕು. ಏನೋ ಸಂಸ್ಕೃತದಲ್ಲಿದೆ, ಭಗವತ್ಪಾದ ಸಂಸ್ಕೃತ ಬದುಕಿದ್ದಾರೆ, ನಾವೆಲ್ಲ ಕನ್ನಡದವರು ಅಂತ ಆ ಕನ್ನಡ ಭಾಷಾ ಅಭಿಮಾನದಿಂದ ಸಂಸ್ಕೃತಿಯಿಂದ ಎಲ್ಲ ಕನ್ನಡಕ್ಕೆ ಬರೆದು ಬಾಕಿ ಇದೆಲ್ಲ ಗೊತ್ತಿದೆ ನಿಮಗೆ. ಇದು ಯಾಕೆ ಹೇಳಿದೆ ಅಂದರೆ ಇಂಥ ಒಂದಾನೊಂದು ವಿಷಯ ಜ್ಞಾಪಕ ಆಗಲೇ. ಏನಾಯ್ತು ಈಗ? ಭಗವಂತ ಹೇಳ್ತಾನೆ ಹೀಗೆ ಯಾವಾಗ ಈ ಒಂದಾನೊಂದು ಪರಮಾರ್ಥ ತತ್ವಜ್ಞಾನದ ಮಜಲು ಅನ್ನೋದು ಇದ್ರೆ ತಳಹದಿ, ತತ್ವಜ್ಞಾನ ತಳಹದಿ, ಧರ್ಮ ಅನ್ನೋದು ಅದರ ಒಂದು ಬಹಿರಂಗ ಸ್ವರೂಪ. ಇಷ್ಟೇ. ಧರ್ಮ ಜ್ಞಾನ ಅಂದ್ರೆ ಇನ್ನೇನು ಅಲ್ಲ. ಜ್ಞಾನ ಇದ್ರೆ ಅದರಿಂದ ಧರ್ಮ ಪ್ರಕಟವಾಗುತ್ತದೆ. ಧರ್ಮ ನಾಶವಾಗಿಬಿಡ್ತು ಅಂದ್ರೆ ಇದರ ಜಗತ್ತಿನ ತಳಹದಿಯೇ ಹೋಗಿಬಿಡುತ್ತೆ. ಅಂಥ ಕಾಲದಲ್ಲಿ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ವಿನಾಶ ಅಂದ್ರೆ ಅವರನ್ನು ನಾಶ ಮಾಡೋದು ಅಂತಲ್ಲ, ತಪ್ಪನ್ನು ಜನಗಳಿಗೆ ತೋರಿಸ್ಕೊಟ್ರೆ ಏನ್ ಮಾಡ್ತಾರೆ? ತಪ್ಪನ್ನು ಬಿಡ್ತಾರೆ, ಸರಿಯಾದದ್ದನ್ನ ಹಿಡ್ಕೊಳ್ತಾರೆ. ಅಷ್ಟು ತಾನಾಗೇ ಹೋಗುತ್ತೆ. ಮಿಥ್ಯಾಜ್ಞಾನ ಕಳೆದ್ಬಿಟ್ವಲ್ಲ ಅಂದ್ರೆ ಕಳೀತಕ್ಕದ್ದನ್ನು ಕಳೀಲೇಬೇಕು. ಎಷ್ಟೋ ಸಲ ಅಭ್ಯಂಗನ ಸ್ನಾನ ಮಾಡಿ ಅಂತಾರೆ, ಎಣ್ಣೆ ಹಚ್ಕೋತೀವಿ. ಇವು ಎಣ್ಣೆಗೆ ದುಡ್ಡು ಕೊಟ್ಟಿದ್ದೇವೆ ಅಂತ ಅದನ್ನು ಹಾಗೆ ಇಟ್ಕೊಂಡಿರೋಕ್ಕಾಗ್ತೀಯ? ಏನು ಮಾಡಬೇಕು? ಸೀಗೆ ತಗೊಂಡು ತಿಕ್ಕಬೇಕು. ಇದೇ ವಿನಾಶಾಯ ಚ ದುಷ್ಕೃತ. ಎರಡು ಸರಿ, ತಪ್ಪಲ್ಲ ಅದು. ದುಷ್ಕೃತ ಅಂದ್ರೇನು? ದುರಭಿಪ್ರಾಯಗಳು ಅಂತ ಇಟ್ಕೊಳ್ಳಿ. ಇನ್ಯಾರನ್ನು ಮೇಲೂ ದ್ವೇಷ ಬೇಡ, ಏನು ಬೇಡ. ತಪ್ಪಭಿಪ್ರಾಯಗಳನ್ನೆಲ್ಲ ನಾಶ ಮಾಡಬೇಕು ಅಲ್ಲವೇ? ಅದೇ ದುಷ್ಕೃತವಾಯಿತು. ಸರಿಯಾದ ಅಭಿಪ್ರಾಯವನ್ನ ಪ್ರಕಟ ಮಾಡಬೇಕು. ಪರಿತ್ರಾಣಾಯ ಸಾಧು. ನೋಡಿ ಸ್ವಾಮಿಗಳೆಂತ ಕೆಲಸ ಮಾಡಿದ್ದಾರೆ. ಶಂಕರಾಚಾರ್ಯರ ವಿಷಯದಲ್ಲಿ ತಪ್ಪಭಿಪ್ರಾಯಗಳಿದ್ರೆ ವಿನಾಶಾಯಿತ ದುಷ್ಕೃತವಾಯಿತು. ಭಗವತ್ಪಾದರು ಹೀಗೆ ಅರ್ಥ ಹೇಳ್ತಾರೆ, ಇದು ಸರಿ ಅನ್ನೋದಕ್ಕೆ ಒಂದು ಕಡೆ ಅಲ್ಲ 10 ಕಡೆ ಬರ್ತಾರೆ. ಇಲ್ಲಿದೆ ಅಂತ ತೋರಿಸ್ತಾರೆ ನಿಮಗೆ. ಇವನೇನು ಅದನ್ನು ಹೇಗೆ ಬದಲಾವಣೆ ಮಾಡ್ತೀವಿ ನೀವು? ಶಂಕರ ಭಾಷ್ಯವನ್ನು ಓದೋದು ಅಂದ್ರೆ ಹಾಗೆ ಓದಿದ್ದಾರೆ. ಒಂದೇ ವಿಷಯ 10 ಕಡೆಯಲ್ಲಿದ್ರೆ 10 ಕೊಟೇಶನ್ ಕೊಡ್ತಾರೆ. 1 2 3 4 ಅಂತ ಲೈನಾಗಿ. ಒಂದು ಅವಿದ್ಯೆ ಅಂದ್ರೆ ಅಜ್ಞಾನ ಅಂದ್ರೆ ಅಭ್ಯಾಸ ಅಂದ್ರೆ ಓದು. ಅಷ್ಟರ ಮಟ್ಟಿಗೆ ಅದನ್ನ ವ್ಯವಸಾಯ ಶೋಧನೆ ಮಾಡಬೇಕಾದ್ರೆ ಹೇಗಿರಬೇಕು? ಇದು ಯಾರ ಒಂದಾನಂದ ಕೃಪೆ? ಶಂಕರ ಭಗವತ್ಪಾದರ ಕೃಪೆ. ಹಾಗೆಯೇ ಕೃಷ್ಣ ಭಗವಂತ ಹೇಳ್ತಾನೆ ಅರ್ಜುನ, ಅಂಥ ಸಂದರ್ಭಗಳಲ್ಲಿ ನಾನು ಸಂಭವಾಮಿ ಯುಗೆ ಯುಗೆ, ಧರ್ಮ ಸಂಸ್ಥಾಪನೆಗೋಸ್ಕರ ನಾನು ಅವತಾರ ಮಾಡಿಯೇ ಮಾಡುತ್ತೇನೆ. ಧರ್ಮಸ್ಯ ಸಮ್ಯಕ್ ವ್ಯವಸ್ಥಾ. ಈ ಧರ್ಮವನ್ನ
ಯಾವುದಾದ್ರೂ ಬದಲಾವಣೆ ಮಾಡಿ ಕೆಡಿಸಿದ್ರೆ ಅದನ್ನು ಕಾಪಾಡುವುದಕ್ಕೋಸ್ಕರ ನಾನು ಅವತಾರ ಮಾಡಿಯೇ ಮಾಡ್ತೇನೆ ಅಂತ ಅಲ್ವೇ. ಜಾತಕಂ ಸವಧಾರ್ಥಾಯ ಭೂಭಾರೋತ್ತಾರಣಾಯ ಚ ಪಾಂಡವಾನಾಂ ಹಿತಾರ್ಥಾಯ ವಸುದೇವ ಕುಲೋದ್ಭವಾನ್. ಈ ಕೃಷ್ಣ ಜನ್ಮಾಷ್ಟಮಿ ದಿವಸ ಕೃಷ್ಣನ್ ಪೂಜೆ ಮಾಡಿದ್ಮೇಲೆ ಅರ್ಘ್ಯ ಕೊಡೋದು ಅಂತ ಇರುತ್ತೆ. ಈಗ ಅಲ್ಲಿ ಜನಗಳೇ ಮರ್ತು ಹೋಗಿರ್ಬಹುದು, ಹಿಂದಿನ ಕಾಲದಲ್ಲಿ ಹಾಗೆ ಕೃಷ್ಣಾಷ್ಟಮಿ ದಿವಸ ಅರ್ಘ್ಯ ಕೊಡಬೇಕು. ಅಲ್ಲಿ ಮೊದಲನೇ ಶ್ಲೋಕ ಇದು ಬರೆದಿದ್ದಾರೆ, ಏನಂತ, ಕೃಷ್ಣನ್ ಪ್ರಾರಂಭ ಮಾಡಿ ಹೂಳೋದಕ್ಕೆ ಜಾತಕ ಕಂಸೋದಾರ್ಥಾಯ ಅಂದ್ರೆ ಪ್ರಾರಂಭ. ಕಂಸನನ್ನ ನಾಶ ಮಾಡಿದಂಥವನು ಅಂದ್ರೆ, ಕಂಸ ಅಂದ್ರೆ ಯಾವನು? ಅಹಂಕಾರಿ, ಅಹಂಕಾರ ಕಳೆಯ ಹಾಗರ್ಥ, ಅಷ್ಟೇನೇ ಇಲ್ಲ. ಹಾಗೆ ಭೂಭಾರವನ್ನ ಎತ್ತಬೇಕು, ಪಾಂಡವರ ಹಿತ, ಅವರು ದುಷ್ಟ ಶಿಷ್ಟ ಪರಿಪಾಲನೆ, ಕೌರವನ ನಾಶ, ದುಷ್ಟ ನಿಗ್ರಹ, ಶಿಷ್ಟ ಪರಿಪಾಲನೆ. ಇದಕ್ಕೋಸ್ಕರವಾಗಿ ನಾನು ಈ ರೀತಿ ಜನ್ಮವನ್ನು ಎತ್ತುತ್ತೇನೆಯೇ ಹೊರತು ನನಗೆ ಯಾವ ಪಾಪ ಪುಣ್ಯ ಕರ್ಮಗಳ ನಿಮಿತ್ತದಿಂದ ಜನ್ಮ ಬಂದಿಲ್ಲ. ನಮಗೆ ಬಂದಿರೋ ಜನ್ಮವೆಲ್ಲ ಯಾತರಿಂದ? ಕರ್ಮವಶವಾಗಿ ಬಂದಿದೆ, ಕರ್ಮಾಧೀನವಾಗಿ ಬಂದಿದೆ. ಪರಮಾತ್ಮನಿಗೆ ಅದಿಲ್ವಂತೆ. ಯಾತಕ್ಕಾಗಿ? ಪರಿತ್ರಾಣಾಯ ಸಾಧೂನಾಂ ಅಂತ ಅವನೇ ಅನುಗ್ರಹ ಮಾಡಿ ಲೋಕೋದ್ಧಾರಕ್ಕೋಸ್ಕರ ತಾನೇ ಜನ್ಮವನ್ನು ಸ್ವೀಕಾರ ಮಾಡ್ತಾನೆ. ಅವನೇ ಸ್ವೀಕಾರ ಮಾಡಿದಾಗ ಆ ಜನ್ಮ ಅವನಿಗೆ ಬಂಧಕವಾಗುವುದಿಲ್ಲ. ಅದನ್ನು ಹೇಳ್ತಾನೆ ಕೊನೆ ಮಾತು, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾನೇತಿ ಸೋರ್ಜುನ. ಹೇ ಅರ್ಜುನ, ನಾ ಹೇಳಿದ್ದ ಅರ್ಥವಾಯ್ತಾ? ನಾ ಜನ್ಮ ಎತ್ತೇನೆ ಅಂದ್ರೆ ಹೇಗೆ? ಕರ್ಮಬದ್ಧನಾಗಿ ಎತ್ತುವುದಿಲ್ಲ, ಸ್ವತಂತ್ರವಾಗಿ. ಯಾತಕ್ಕಾಗಿ? ಪರಿತ್ರಾಣಾಯ ಸಾಧೂನಾಂ ವಿನಾಶಾಗಿ. ಇದಕ್ಕಾಗಿ ನಾನು ಈ ರೀತಿಯಾದಂತಹ ಜನ್ಮವನ್ನು ಎತ್ತಿ ಆ ಜನ್ಮದಲ್ಲಿ ಕರ್ಮಗಳನ್ನು ಮಾಡ್ತೇನೆ. ಏನು ಕರ್ಮ? ದುಷ್ಟ ನಿಗ್ರಹ, ಶಿಷ್ಟ ಪರಿವಾರ. ಇದನ್ನ ಏವಂ ಯೋ ವೇತ್ತಿ ತತ್ವತಃ ಭಗವತ್ಪಾದರು ಬರೀತಾರೆ. ಜನ್ಮ ಮಾಯಾರೂಪಂ. ಎಂಥ ಮಾತು! ಒಂದು ಪರಿಕಟ್ಟಕ್ ಅಂತ ಅನ್ನೋದು. ಜನ್ಮ ಅಂದ್ರೆ ಭಗವಂತನಿಗೆ ಯಾವ ಪಾಪ ಪುಣ್ಯ ಕರ್ಮಗಳಿಂದ ಬಂದ ಜನ್ಮವಲ್ಲ, ಮತ್ತೇನು? ಮಾಯಾರೂಪಂ ಜನ್ಮ. ಅದಕ್ಕೆ ಮಾಯಿಂದ ಅಂದ್ರೆ ಏನು? ಹುಟ್ಟಿದೆ ಅಂತ ತೋಳ್ತಾರೆ. ಕರ್ಮ ಅಂದ್ರೆ ಸಾಧು ಪರಿತ್ರಾಣಾದಿ, ಅದು ಪ್ರಸಿದ್ಧವಾಗಿದೆ. ಏನಂತ? ಸಾಧುಗಳನ್ನೆಲ್ಲ ಕಾಪಾಡ್ತಾನೆ, ಸತ್ಪುರುಷರನ್ನು ಉದ್ಧಾರ ಮಾಡ್ತಾನೆ, ದುಷ್ಟರ ನಿಗ್ರಹ ಮಾಡ್ತಾನೆ. ಮೇ ಮಮ ದಿವ್ಯಂ ಪ್ರಾಕೃತಂ ಐಶ್ವರಂ ಏವಂ ಅಂತ. ಆ ಮಾತು ಎಷ್ಟು ಚೆನ್ನಾಗಿದೆ ಅಂದ್ರೆ, ದಿವ್ಯಂ ಅನ್ನೋ ಶಬ್ದ ಏನ್ ತೋರಿಸುತ್ತೆ? ದಿವ್ಯಂ ಜನ್ಮ ಅಂತ. ಭಗವಂತ ಜನ್ಮ ಎತ್ತಿದ ಅಂದ್ರೆ ದಿವ್ಯವಾದ ಜನ್ಮ ಅಂದ್ರೇನು? ಅಪ್ರಾಕೃತಂ ಅಂತ. ಅದು ಪ್ರಕೃತಿಗೆ ಸಂಬಂಧಪಟ್ಟದ್ದು ಅಲ್ಲ, ಅವನ ಒಂದು ಆನಂದ ಇಚ್ಛೆಯ ಪ್ರಕಾರ ಹೇಗೆ ಬೇಕಾಗಿರ್ಬೋದು. ಇಷ್ಟೆಲ್ಲ ಆಯ್ತಲ್ಲ. ನಾವು ಕಥೆ ಕೃಷ್ಣನ್ ಓದ್ತೇವೆ, 4 ಭುಜಗಳು, ಚತುರ್ಭುಜ ಅವನಿಗೆ. ದ್ವಾಪರ ಯುಗದಲ್ಲಿ ಯಾರು ಚತುರ್ಭುಜದವರು ಇತ್ತಿಲ್ಲ, ಎಲ್ರಿಗೂ ನಮ್ಮ ಹಾಗೇನೆ ಎರಡೆರಡೇ ಭುಜ ಅಂತ. ಆದ್ರೆ ಜನ ಏನ್ ತಿಳ್ಕೊಂಡಿದ್ರು? ಎಲ್ಲೋ 2 ಜಾಸ್ತಿ ಆಗಿದೆ ಅಂತ ಹೊರತು ಅವನು ಕೃಷ್ಣ ಅಂತ. ನಮಗೆ 2 ಇರೋದು, ಅವನಿಗೆ 4 ಇದೆ, ಆದ್ರಿಂದ ಅವನು ವಿಶೇಷ, ಅವನಲ್ಲಿ ಏನೋ ವೈಶಿಷ್ಟ್ಯವಿದೆ ಅಂತ ತಿಳ್ಕೊಂಡು ಅವ್ರು ಬಹಳ ಕಡಿಮೆ. ಬಾಕರೆ ತಿಳ್ಕೊಂಡು ಏನ 5 ಬೆರಳಿರೋದು 6 ಇರಲ್ವೇ, ಹಾಗೆ 12 ತೋಳು ಬಂದಿರಬಹುದು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಏನು ಮಾಡ್ತೀರಿ? ಭಗವಂತ ಎದುರಿಗಿದ್ರು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಂದ ಮೇಲೆ ಇನ್ನು ಕೇಳಬೇಕೆ? ಅದಕ್ಕಂತಾನೆ ಈ ಜನ್ಮವನ್ನು ನಾನು ಯಾತಕ್ಕೆ ಎತ್ತಿದ್ದೇನೆ ಅಂದ್ರೆ, ಇದು ಪಾಪದಿಂದ ಕರ್ಮದಿಂದ ಬಂದದ್ದಲ್ಲ ಕಣಯ್ಯ, ಅಪ್ರಾಕೃತಂ, ಪ್ರಕೃತಿಗೆ ಸಂಬಂಧಪಟ್ಟದ್ದಲ್ಲ ಇದು. ಮತ್ತೇನು? ನನ್ನ ಇಚ್ಛೆಯಿಂದ ನಾನು ಲೋಕ ಕಲ್ಯಾಣಕ್ಕಾಗಿ ಮಾಡಿದ್ದೇನೆ. ಯಥೋಕ್ತಂ, ಹೀಗಂತ ಯಾರು ನನ್ನನ್ನು ತಿಳ್ಕೊತಾರೆಯೋ, ಯತ್ತತ್ವ ತತ್ವೇನ ಯಥಾವತು ತ್ಯಕ್. ಈ ರೀತಿ ನನ್ನ ಒಂದು ಆನಂದ ಸ್ವರೂಪವನ್ನ ಭಗವಂತ ಕರ್ಮದಿಂದ ಜನ್ಮವನ್ನ ಹಿಡಿದಿಲ್ಲ, ದಿವ್ಯವಾದ ಜನ್ಮ. ದಿವ್ಯ ಅಂದ್ರೆ ಅಪ್ರಾಕೃತ, ಪ್ರಕೃತಿ ಸಂಬಂಧಪಟ್ಟದ್ದಲ್ಲ. ಹೀಗಿರೋಣದ್ರಿಂದ ಯಾರು ನನ್ನನ್ನು ಹೀಗೆ ತಿಳ್ಕೊತಾರೆಯೋ, ಯಾಕೆಂದ್ರೆ ಕೃಷ್ಣನ್ನ ತಪ್ಪಾಗಿ ತಿಳ್ಕೊಳ್ಳೋರೇ ಜಾಸ್ತಿ. ಆದ್ರೆ ಹೀಗೆ ತಿಳ್ಕೊಂಡವನು ಎಷ್ಟೋ ಭೀಷ್ಮಾಚಾರ್ಯರು, ಅರ್ಜುನನಿಗೆ ವಿಶ್ವರೂಪ ತೋರಿಸಿದ ಅರ್ಜುನ, ಇಂಥವ್ರು ಕೆಲವೇ ವ್ಯಕ್ತಿಗಳನ್ನು ಬಿಟ್ಬಿಟ್ರೆ ಬಾಕಿಯವರಿಗೆಲ್ಲ ಕೃಷ್ಣ ಅವನಿಗೆ ಎದುರಿ ತೋರ್ಕೊಂಡು ಅವನು ಯಾರು ಅಂತ ಯಾರಿಗೂ ಅರ್ಥವಾಗಿಲ್ಲ, ದುರ್ಯೋಧನಗೂ ಆಗಿಲ್ಲ, ಯಾರಿಗೂ ಆಗಿಲ್ಲ ನೋಡಿ. ಆದ್ರಿಂದ ಯಾರು ತಿಳ್ಕೊತಾರೋ ಅವ್ರಿಗೇಂತಲೇ ಭಗವಂತ ಹೇಳ್ತಾನೆ. ಹೇಳಿ ಫಲ ಏನು ಅಂದ್ರು, ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಹೀಗೆ ನನ್ನ ನಿಜವಾದಂಥ
ಜನ್ಮ ಕರ್ಮಗಳನ್ನ ಅರ್ಥ ಮಾಡಿಕೊಂಡು ಯಾರು ನನ್ನನ್ನು ತಿಳ್ಕೊತಾರೆಯೋ, ದಿವ್ಯ ಜನ್ಮ ಪರಮಾತ್ಮಂದು, ಅವನ ಕರ್ಮವೆಲ್ಲ ಕರ್ಮಾಭಾಸ, ಅವನ ನಿತ್ಯ ಶುದ್ಧ ಬದುಕ ಸ್ವಭಾವ, ಅವನೇ ಪರಮಾತ್ಮ, ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಯಾವನು ತಿಳ್ಕೊತಾನೆಯೋ ಅವನು ಈಗ ಯಾವ ಜನ್ಮದಲ್ಲಿ ತಿಳ್ಕೊತಾನೋ ಆ ದೇಹವನ್ನು ಬಿಟ್ಟ ಮೇಲೆ ಮತ್ತೆ ಜನ್ಮವನ್ನ ಎತ್ತುವುದಿಲ್ಲ. ತ್ಯಕ್ವಾ ದೇಹಂ ಪುನಃ ಜನ್ಮ ಪುನರುತ್ಪತ್ತಿ ನೈತೆ, ಇನ್ನು ಪುನಃ ಜನ್ಮವನ್ನು ಪಡೆಯುವುದಿಲ್ಲ. ಅಂದ್ರೆ ಏನಾಯ್ತು, ಭಗವದ್ಗೀತೆ ನಮ್ಮ ಜನ್ಮ ಕರ್ಮಗಳನ್ನೆಲ್ಲ ಕಳೆಯುತ್ತೆ ಅಂತ ಇದ್ದೀನಿ. ಒಂದೇ ಸಾಕ್ಷಾತ್ತಾಗಿ ಹೇಳಿ ನಾನು. ಅದಕ್ಕೋಸ್ಕರ ಭಗವದ್ಗೀತೆಯನ್ನೇನಂತೇಳಿ ಅತ್ಯಂತ ಪವಿತ್ರವಾದ ನಿವೃತ್ತಿ ಧರ್ಮವನ್ನು ಹೇಳ್ತಕ್ಕಂಥ ಧರ್ಮ. ಏನ್ ನಿವೃತ್ತಿ? ಅಜ್ಞಾನದಿಂದ ನಿವೃತ್ತಿ, ಜನ್ಮ ಕರ್ಮಗಳಿಂದ ನಿವೃತ್ತಿ, ಸಂಸಾರದಿಂದ ನಿವೃತ್ತಿ, ರಾಗದ್ವೇಷಗಳಿಂದ ನಿವೃತ್ತಿ. ಎಷ್ಟರ ಬೇಕಾದ್ರೂ ಹೇಳಿ ನಿವೃತ್ತಿ ಧರ್ಮ. ಇನ್ನು ಏನಿಲ್ಲ, ಮಾವೇತಿ ನನ್ನನ್ನು ಸೇರುತ್ತಾನೆ ಅಂದ. ಏನೋ ಈ ಭಗವದ್ಗೀತೆ ಓದ್ತಾ ಇದ್ರೆ ಎಷ್ಟರ ಮಟ್ಟಿಗೆ ನಮ್ಮ ಒಂದು ಬುದ್ಧಿ ಚುರುಕಿದ್ದಷ್ಟೇ ಹೋಗ್ತಾ ಇರುತ್ತೆ. ಸಾಕು, ಇನ್ನೇನು ತಿಳ್ಕೋಬೇಕಾದ್ದು. ಭಗವಂತ ಎಂಥವನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕೆ ಇದಕ್ಕಿಂತ ಇನ್ನು ವಿವರಣೆ ಬೇಕೇ ಇಲ್ಲ. ಅದು ಶಂಕರಾಚಾರ್ಯ ಮಧ್ಯ ಹೇಗೆ ಊಟ ಮಾಡುವಾಗ ಖಾರ ಆಯ್ತು ಅಂತ ಒಂದ್ ವೇಳೆ ತುಪ್ಪ ಹಾಕ್ತಾರ, ಅದು ಉಂಟಲ್ಲ ಹಾಕಿದೆಲ್ಲ ಬಡಿಸಿರ್ಬಹುದು. ಒಂದ್ ವೇಳೆ ತುಪ್ಪ ಬಿದ್ಬಿಡ್ತಂದ್ರೆ ಹೇಗೆ ರುಚಿ ಆಗತ್ತೆ ನೋಡಿ. ಅಲ್ಲೇ ಮಕ್ಕಳ ಖಾರ ಅಂತ ಕೂಗ್ತಿರ್ತೇವೆ, ಆಯ್ತಪ್ಪ ಒಂದು ತುಪ್ಪ ಹಾಕ್ತೇವೆ. ಈ ಭಗವದ್ಗೀತೆ ಆಹಾರ ಇಷ್ಟ ಆಯ್ತು, ಅದು ಒಳಕ್ಕೆ ಹೋಗಕ್ಕೆ ಶಂಕರಾಚಾರ್ಯ ತುಪ್ಪ ಹಾಕಿದ್ದಾರೆ. ಅಷ್ಟು ಚೆನ್ನಾಗಿದೆ. ಹೀಗಾಗಿ ಪುನರತ್ಪತ್ತಿ ನೈತಿ, ಇನ್ನು ಮತ್ತೆ ಅವನಿಗೆ ಜನ್ಮವನ್ನು ಪಡೆಯುವುದಿಲ್ಲ. ಮತ್ತೇನಾಗ್ತಾನೆ, ಮಾಮೇತೆ, ಅದು ಒಂದು ಬರೀ ಜನ್ಮ ಪಡೆಯಲ್ಲ ಅಂದ್ರೆ ಆಮೇಲೆ ಏನಾಗ್ಬಿಡ್ತಾನೆ, ಇರೋ ಜನ್ಮ ಕಳ್ಕೊಂಡ್ಬಿಟ್ಟು ಏನು ಸಿಗದೆ ಹೋದ್ರೆ ಅಯ್ಯೋ ಇತೋ ಭ್ರಷ್ಟಸ್ತೋ ಭ್ರಷ್ಟ ಅಂತ ಆಗ್ಬಿಟ್ರೆ ಮಾನೇತಿ ನನ್ನನ್ನು ಸೇರ್ತಾರೆ. ಇನ್ನೇನು ಬೇಕು, ನೈತಿ ವಾನೇತಿ. ಆ ಕ್ರಿಯಾಪದಗಳನ್ನು ಕೂಡ ವೇದವ್ಯಾಸರು ವರ್ತಮಾನ ಕಾಲದಲ್ಲಿ ಬರೀತಾರೆ, ಪ್ರೆಸೆಂಟ್ ಟೆನ್ಸ್. ಸೇರ್ತಾನೆ ಅಂತ, ಸೇರಲಿದ್ದಾನೆ ಅಂತ. ಯಾವ ಒಂದಾನೊಂದು ಅಧ್ಯಾತ್ಮ ಗ್ರಂಥದಲ್ಲೂ ಮೋಕ್ಷವನ್ನ ಹೇಳುವಾಗ ಕ್ರಿಯಾಪದ ಗುರುಗಳು ಪದೇ ಪದೇ ಹೇಳೋರು ನೋಡಿ. ವರ್ತಮಾನ ಕಾಲದಲ್ಲಿದೆ, ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ಭವತಿ ಅಂತಿದೆ. ಹೀಗೆ ಸೋ ಅಶ್ನುತೆ ಯಜ್ಞಾತ್ವ ಅಮೃತವಶ್ನುತೆ ಅಂತ ಹೇಳಿದ್ರು. ಇದೇನು ತೋರಿಸುತ್ತೆ ಅಂದ್ರೆ ಭವಿಷ್ಯತ್ ಕಾಲದಲ್ಲ, ಈಗ ನೈತಿ ಮಾನೇತಿ ನನ್ನನ್ನು ಬರೆಯುತ್ತಾನೆ. ನ ಪ್ರಾಪ್ನೋತಿ ಪುನರುತ್ಪತ್ತಿನ ಪ್ರಾಪ್ನತಿ, ಹುಟ್ಟುವುದಿಲ್ಲ. ಮತ್ತೇನಾಗುತ್ತೆ, ಮಾನೇತಿ ಆಗಚ್ಚತಿ ನನ್ನನ್ನು ಸೇರುತ್ತಾನೆ. ಸಹ ಮುಚ್ಯತೆ ಅಂತ, ಅದು ಕ್ರಿಯಾಪದ, ಅದು ವರ್ತಮಾನ ಕಾಲವೇ. ಅದು ಇದು ಇಂಥದ್ದು ಆತ್ಮನೇ ಪದ ಅಷ್ಟೇ. ಮುಚ್ಯತೆ ಅಂದ್ರೆ ಬಿಡುಗಡೆಯನ್ನು ಹೊಂದುತ್ತಾನೆ. ಇಷ್ಟ ಆಯ್ತು. ಇನ್ನು ಮುಂದಿನ ಶ್ಲೋಕ. ವೀತರಾಗ ಭಯ ಕ್ರೋಧಾ ಮನ್ಮಯಾ ಮಾಮಪಾಶ್ರಿತಾ ಬಹವೋ ಜ್ಞಾನ ತಪಸಾ ಪೂತಾ ಮದ್ಭಾವಮಾಗತೋ. ಆಯ್ತು, ಈಗ ಸಮಯ ಮುಗಿದಿದೆ. ಇನ್ನು 3/4 ಗಂಟೆ ಟೈಮ್ ಇದೆ ಇವತ್ತು. ಯಜಮಾನ್ರೆ ಹೇಳ್ತಾರೆ 10 ಗಂಟೆಗೆ 2ನೇ ಪರ್ಯಾಯ. ಭಯ ಕ್ರೋಧಾ ಮನ್ಮಯಾ ಮಾಮುಪಾಶ್ರಿತಾ ಬಹವೋ ಜ್ಞಾನ ತಪಸಾ ಪೂತಾ ಮದ್ಭಾವಮಾಗತೋ. ಶ್ರೀಮದ್ ಭಗವದ್ಗೀತೆಯ 4ನೇ ಅಧ್ಯಾಯವನ್ನು ವಿಚಾರ ಮಾಡ್ತಾ ಇದ್ದೇವೆ. ಕೃಷ್ಣ ಭಗವಂತನು ಅರ್ಜುನನಿಗೆ ಉಪದೇಶ ಮಾಡ್ತಾ, ಧರ್ಮ ಯಾವಾಗ ಗ್ಲಾನಿಯಾಗುತ್ತೋ ಆಗ ನಾನು ಅವತಾರ ಮಾಡಿ ಸಂಭವಾನಿ ಯುಗೆ ಯುಗೆ ಧರ್ಮವನ್ನ ಉದ್ಧಾರ ಮಾಡುತ್ತೇನೆ, ಸಾಧುಗಳನ್ನು ಕಾಪಾಡಿ ದುಷ್ಟರನ್ನು ನಾಶ ಮಾಡಿ ಧರ್ಮ ಸಂಸ್ಥಾಪನೆ ಮಾಡ್ತೇನೆ. ಇದು ನನ್ನ ಒಂದಾನೊಂದು ಕರ್ಮ. ನಿಜವಾಗಿ ಪರಮಾತ್ಮನಿಗೆ ಯಾವ ಕರ್ಮ ಬಂಧವೂ ಇಲ್ಲ. ಆದ್ರೆ ಲೋಕಾನುಗ್ರಹಕ್ಕೋಸ್ಕರವಾಗಿ ಅವನು ಇಂಥ ಒಂದಾನೊಂದು ಧರ್ಮೋದ್ಧಾರವನ್ನು ಮಾಡ್ತಾನೆ. ಒಂದು. ಎರಡನೇದಾಗ ಆ ಕೆಲಸ ಬೇರೆಯವರಿಂದ ಆಗೋದು ಇಲ್ಲ. ಮಾಡಿದರೆ ಭಗವಂತನೇ ಮಾಡಬೇಕು. ವ್ಯವಹಾರದಲ್ಲಿ ಕೂಡ ನಾವು ಮಾಡೋ ಪ್ರಯತ್ನ ಮಾಡಿ ಯಾವುದಾದ್ರು ಕೆಲಸ ನೆರವೇರದೆ ಹೋದರೆ ಏನು ಮಾಡಿದೆ
ಅಯ್ಯೋ ಮಾಡೋದೆಲ್ಲ ಮಾಡಿದ್ದೀನಿ, ಭಗವಂತನೇ ಗತಿ, ಕೊನೆಗೆ ನಾವು ಅದನ್ನು ಹೇಳೇ ಅಂದ್ರೆ ಆ ಪರಮಾತ್ಮನ ಸಂಕಲ್ಪಕ್ಕೆ ಅದು ಬರಬೇಕು. ಹಾಗೆ ಭಗವಂತ ಅರ್ಜುನನನ್ನು ನೆಪ ಮಾಡಿಕೊಂಡು ಯಾವ ಒಂದಾನೊಂದು ಧರ್ಮ, ವೇದೋಕ್ತವಾದಂತಹ ಧರ್ಮ, ಪ್ರವೃತ್ತಿ ನಿವೃತ್ತಿ ಅಂತಕ್ಕ ಎರಡು ಬಗೆಯಾಗಿರ್ತಕ್ಕದ್ದು, ಅದನ್ನು ಈಗ ಅರ್ಜುನನಿಗೆ ಉಪದೇಶ ಮಾಡ್ತಾ ಇನ್ನೊಮ್ಮೆ ಈ ಪವಿತ್ರವಾದ ಧರ್ಮದ ಮಹಾತ್ಮ್ಯವನ್ನು, ಅದಿದ್ರೇ ಜಗತ್ತು ಬದುಕುತ್ತೆ, ಇಲ್ಲದ್ರೆ ಇಲ್ಲ ಅನ್ನೋದನ್ನು ಎಲ್ಲ ಹೇಳಿ, ಅಪ್ಪ ಇದಕ್ಕಾಗಿ ನಾನು ಈ ಜನ್ಮವನ್ನು ಎತ್ತಿದ್ದೇನೆ, ನಾನು ಮಾಡಿದಂತಹ ಧರ್ಮೋದ್ಧಾರ ಅನ್ನೋದೇ ಕರ್ಮ, ಜನ್ಮ ಕರ್ಮ ಚ ಮೇ ದಿವ್ಯಂ, ಇವೆರಡೂ ಕೂಡ ಅಪ್ರಾಕೃತವಾಗಿರ್ತಕ್ಕಂಥದ್ದು. ಇದನ್ನು ತಿಳಿದವನು ಖಂಡಿತವಾಗಿ ಮಾಮೇತಿ, ನನ್ನನ್ನೇ ಸೇರುತ್ತಾನೆ. ಈಗ ನೈಷ ಮೋಕ್ಷ ಮಾರ್ಗ ಇದಾನೀಂ ಪ್ರವೃತ್ತಃ ಕಿಂ ತರ್ಹಿ ಪೂರ್ವಮಪಿ. ಭೋಗ ಮೋಕ್ಷ ಅಂತ ಎರಡು ಗುರಿಗಳು ಅಂತ ನಿಜ. ಜೀವನಕ್ಕೆ ಇವೆರಡು ಗುರಿ ಅಂತ ದೊಡ್ಡವರು ಹೇಳ್ತಾರೆ. ಭೋಗವೇನೋ ಸರಿ, ದೇವ್ರ ಶರೀರ ಯಾಕೆ ಕೊಟ್ಟಿರೋದು, ಉಣ್ಣಕ್ಕೆ ತಿನ್ನಕ್ಕೆ ಸುಖ ಪಡಕ್ಕೆ ಅಂತೀವಲ್ಲ, ತಿಳಿಸರಿ. ಆದರೆ ಅದೇ ಒಂದಾನೊಂದು ತುದಿಯಲ್ಲ. ಕಾರಣ ಏನಂದ್ರೆ, ಇಂದ್ರಿಯಗಳನ್ನ ಶರೀರಾದಿಗಳನ್ನ ಬಳಸಿ ಏನು ಭೋಗವನ್ನು ಅನುಭವಿಸ್ತೇವೆಯೋ ಅದರಿಂದ ಸುಖವಾಗುತ್ತೆ ಅನ್ನೋದು ನಿಜ. ಆದರೆ ಆ ಸುಖವನ್ನು ಮುಂದೆ ಭಗವಂತ ಹೇಳ್ತಾನೆ, ಯೇ ಹಿ ಸಂಸ್ಪರ್ಶಜ ಭೋಗಾ ದುಃಖಯೋನಯ ಏವತೆ ಅಂತ ಎಚ್ಚರಿಕೆ ಕೊಡು. ಮುಂದಿನ ಅಧ್ಯಾಯದಲ್ಲಿ ಬರುತ್ತೆ ಅಂತ ಇಟ್ಕೊಳ್ಳಿ. ಈಗ ಜ್ಞಾಪಕ ಮಾಡ್ಕೋಬೋದು ನಾವು. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಅಷ್ಟರಿಂದಲೇ ಮಾನವನ ಪುರುಷಾರ್ಥ ಸಾಧನೆ ಆಗೋದಿಲ್ಲ, ಭೋಗ ಮಾತ್ರದಿಂದ ಆಗುವುದಿಲ್ಲ ಅಂತ ಇನ್ನೊಂದು ಮಾರ್ಗ ಇದೆ. ಏನದು? ಮೋಕ್ಷ ಮಾರ್ಗ. ಮೋಕ್ಷ ಮಾರ್ಗ ಅನ್ನೋದು ನಿಜವಾಗಿಯೂ ಕೂಡ ನಿತ್ಯವಾದದ್ದು, ಶಾಶ್ವತವಾದದ್ದು, ಎಂದೆಂದಿಗೂ ನಾಶವಾಗದೇ ಇರ್ತದೆ. ಅದು ಕೂಡ ಹೊಸದಾಗಿ ನಾವು ಪಡೆಯತಕ್ಕದ್ದಾದ ಮೇಲೆ ಮೋಕ್ಷ ಏನಾದರೂ ಕೂಡ ಅನಿತ್ಯ ಆಗುವುದಿಲ್ಲ ಅಂತ ಸಂಶಯ ಬರ್ಬೋದು. ಅದಕ್ಕೆ ಶಂಕರಾಚಾರ್ಯನ ಉತ್ತರ ಹೇಳ್ತಾರೆ, ಹಾಗಲ್ಲ, ಮೋಕ್ಷ ಅಂದ್ರೆ ಏನಂತ ತಿಳ್ಕೊಂಡಿದ್ದೀರಿ? ಎಲ್ಲಿಯೋ ಹೋಗಿ ಏನನ್ನೋ ಸೇರಿದರೆ ಗತಿ ಇದ್ರೆ ಆ ಗತಿ ಉಂಟು ಅಂತ ಹೇಳಬಹುದು. ಮೋಕ್ಷ ಅಂದ್ರಂಥ ಸ್ವಾತ್ಮನ್ಯವಸ್ಥಾನಂ ಮೋಕ್ಷ, ತಾನು ತನ್ನ ಸ್ವರೂಪದಲ್ಲಿ ನೆಲೆ ನಿಲ್ಲುವುದು ಅನ್ನೋ ಅರ್ಥ. ಹಾಗೇನಾಗುತ್ತೆ, ಅದಕ್ಕಿನ್ನು ಅನಿತ್ಯತ್ವ ಅನ್ನೋದು ಬರುವಂತೆ ಇಲ್ಲ. ಇದೇ ಮೋಕ್ಷ. ಈಗ ಭಗವಂತಂತಾನೆ ಈ ಮೋಕ್ಷ ಮಾರ್ಗ ಅಂತಕ್ಕದ್ದು ನ ಇದಾನೀಂ ಪ್ರವೃತ್ತಃ. ಹೇ ಅರ್ಜುನ, ಈಗ ನಿನಗೋಸ್ಕರವಾಗಿ ಹೇಳ್ತಾ ಇದ್ದೇನೆ ಅಂತ ತಿಳ್ಕೋಬೇಡ. ಇವತ್ತಿನ ಒಂದಾನೊಂದು ವಿಷಯ ಅಲ್ಲ ಅದು. ಕಿಂತರಹೇ ಅಂದರೆ ಪೂರ್ವಮಪಿ, ಹಿಂದಿನಿಂದ ಅನಾದಿ ಕಾಲದಿಂದ ಇರತಕ್ಕದ್ದೇನೆ. ಅದಕ್ಕೆ ಮೊದಲೇ ಬರೆದ್ರು ಶಂಕರಾಚಾರ್ಯರು, ದ್ವಿವಿಧೋ ಹಿ ವೇದೋಕ್ತೋ ಧರ್ಮ ಅನ್ನೋ ಮಾತಿನಲ್ಲಿ ಪ್ರವೃತ್ತಿ ಲಕ್ಷಣ ನಿವೃತ್ತಿ ಲಕ್ಷಣ. ಪ್ರವೃತ್ತಿ ಮಾರ್ಗ ನಿವೃತ್ತಿ ಮಾರ್ಗ ಅಂತ ಧರ್ಮದ ಎರಡು ಕಾವಲು ಅಂತ ಮುಂಚೆನೆ ಬರೆದಿದ್ದಾರೆ. ಆದ್ದರಿಂದ ಮೋಕ್ಷಕ್ಕೆ ಅಧಿಕಾರಿಗಳು ಬಹಳ ಸಂಖ್ಯೆಯಲ್ಲಿ ಕಡಿಮೆಯಾಗಿದ್ದರೂ ಆ ಮಾರ್ಗ ಮಾತ್ರ ಅತ್ಯಂತ ಪ್ರಾಚೀನವಾದದ್ದು, ಪುರಾತನವಾದದ್ದು ಅಂತ ಬೃಹದಾರಣ್ಯಕೋಪನಿಷತ್ನಲ್ಲಿ ಈ ಮಾತನ್ನ ಮಂತ್ರದಲ್ಲೇ ಹೇಳ್ತಾರೆ. ಅದಕ್ಕೂ ಭಗವತ್ಪಾದರು ಭಾಷ್ಯ ಬರೆದಿದ್ದಾರೆ. ಅಲ್ಲಿ ಹೇಳ್ತಾನೆ ಒಬ್ಬ ಋಷಿ, ಅನುಪಂಥಾ ವಿತತಃ ಪುರಾಣ ಮಾಂ ಸ್ಪೃಷ್ಟಃ ಅನುವಿತ್ತೋ ಮಯೈವ ತೇನ ಧೀರಾ ಅಪಿಯಂತಿ ಬ್ರಹ್ಮವಿದಃ ಸ್ವರ್ಗಂ ಲೋಕಮಿತ ಊರ್ಧ್ವಂ ವಿಮುಕ್ತಾಃ ಅಂತ ಬೃಹದಾರಣ್ಯಕದ ಒಂದು ಮಂತ್ರ. ಆವಾಗ ಎಷ್ಟು ಚೆನ್ನಾಗಿದೆ ಅಂದ್ರೆ, ಗುರುಗಳು ಆಗಾಗ್ಗೆ ಕೋಟ್ ಮಾಡೋರು, ಈ ಯಾವ ಮೋಕ್ಷ ಮಾರ್ಗ ಇದೆಯಲ್ಲ ಇದು ಅಣು ಪಂಥ. ಅಣು ಅಂದ್ರೆ ಏನು? ಬಹಳ ಕಿರಿದು. ಯಾಕೆ ಹಿಮಾಲಯ ಬೆಟ್ಟ ಹತ್ತಬೇಕು ಅಂದ್ರೆ ಕಿರಿದಾದ ಮಾರ್ಗ ಇರುತ್ತದೆ. ಮೊನ್ನೆ ಪಾಪ ಟಿವಿ ತೋರಿಸಿದ್ರಲ್ಲ, ಮಾನಸ ಸರೋವರ ಯಾತ್ರೆ,
ಅದರಲ್ಲಿ ಏನು ಟಾರ್ ರೋಡ್ ಇದೆಯೇ, ಡಬಲ್ ರೋಡ್ ಇದೆಯೇ? ಅನುಪಂಥ. ಎಷ್ಟೋ ಕಡೆ ಆ ಮಾರ್ಗವನ್ನು ಗುರುತಿಸಿ ನಿಧಾನ ಹೋಗ. ಸರಿ, ಇಲ್ಲಿ ಪುರಾಣ ಅಂತ ನಾವು ಈ ಮಾರ್ಗ ಮುಂದುವರಿಯುತ್ತೆ ಹೊರತು ಎಲ್ಲೂ ನಿಲ್ಲೋದಿಲ್ಲ. ಪುರಾಣ ಅಂದ್ರೆ ಏನು? ಅತ್ಯಂತ ಪ್ರಾಚೀನವಾದದ್ದು. ಒಬ್ಬ ಋಷಿ ಈ ಮಾತನ್ನು ಹೇಳಿದ್ದಾನೆ ಅಂತ ಆ ಉಪನಿಷತ್ತಿನ ಮಂತ್ರದ ಅರ್ಥ. ಹಾಗೆ ಹೇಳ್ತಾ ಋಷಿ ಅಂತಾನೆ, ಸರಿ, ಮಾರ್ಗವು ಕಿರಿದಾದದ್ದು, ಅಪರೂಪವಾದದ್ದು, ಅತ್ಯಂತ ಪ್ರಾಚೀನವಾದದ್ದು ಅನ್ನೋದು ಸರಿ. ಆ ದಾರಿಯಲ್ಲಿ ನಡೆದು ಯಾರಾದರೂ ಕೂಡ ಒಂದು ತುದಿಯನ್ನು ಮುಟ್ಟಿದ್ದಾರೆಯೋ ಅಂದ್ರೆ, ಯಾರಾದರೂ ಅಂತ ಯಾಕಂತೀರಿ? ಮಾಂ ಸ್ಪೃಷ್ಟ ಅನುವಿತ್ತೋ ಮೈ, ನಾನು ಅದನ್ನು ನಡೆದಿದ್ದೇನೆ, ಅದರ ತುದಿಯನ್ನು ಮುಟ್ಟಿದ್ದೇನೆ. ನಮ್ಮ ಭಾರತದ ಋಷಿಗಳು ಎಂಥ ಮಾತು, ಅನುಭವಕ್ಕೆ ಬರದೇ ಇದ್ದದ್ದನ್ನು ಹೇಳೋದಿಲ್ಲ. ಆ ಮೋಕ್ಷ ಅನ್ನೋ ಮಾರ್ಗವನ್ನು ನಡೆದು ಅದರ ಗುರಿಯಾದಂಥ ಮೋಕ್ಷವನ್ನು ಮುಟ್ಟಿ ಅನುಭವಿಸಿದ್ದೇನಪ್ಪ ಕೇಳ್ರಿ ಅಂತ. ಹಿಂದಿನ ಕಾಲದಲ್ಲಿ ಹೀಗೊಂದು ವೈದ್ಯಕೀಯ, ಈಗೆಲ್ಲ ಅಲೋಪತಿ ಬಂದಿದೆ, ಹಿಂದೆಲ್ಲ ಬರೀ ಆಯುರ್ವೇದಿಕ್. ಏನಾರು ಒಂದು ಲೇಹವೋ ಮತ್ತೊಂದು ಮಾಡಿದರೆ ಆ ಮಾಡಿದವರು ವೈದ್ಯರು ಮೊದಲು ತಿನ್ನೋರು. ಮಾಂಸ್ಪೃಷ್ಟ ಅನುವಿತ್ವಮಯ ಇವ ಅಂತ ನಮ್ಮೆಲ್ಲರ ಎದುರಿಗೆ ಅದನ್ನು ತಿಂದುಬಿಟ್ಟು ನೀವು ಧೈರ್ಯವಾಗಿ ಹಳೆಯ ಕಾಲದಲ್ಲಿ ಹೇಳಲಿಲ್ಲ ನೋಡಿ. ಅಲ್ಲ ಬರೋ ಚಿಕ್ಕಮಗಳೂರಿದ್ದಾಗ ಒಬ್ಬರು ನೇಟಿವ್ ಡಾಕ್ಟರ್ ತಾವು ತಿಂದ್ಬಿಟ್ಟು ಮಾಂಸ್ಪೃಷ್ಟ ಅಂತ ಋಷಿ ಹೇಳ್ತಾರೆ. ಅದಕ್ಕೆ ಯಾಕೆ ಜ್ಞಾಪಕ ಆಯಿತು ಅಂದ್ರೆ ನೋಡಿ, ಇಲ್ಲಿ ಹೇಳ್ತಾನೆ ಭಗವಂತ, ವೀತರಾಗ ಭಯ ಕ್ರೋಧ ಮನ್ಮಯಾ ಮಾಮುಪಾಶ್ರಿತಾ ಬಹವೋ ಜ್ಞಾನ ತಪಸ, ಮಾತು ಬಹವೋ ಜ್ಞಾನ ತಪಸ ಪೂತಾ ಮದ್ಭಾವ ಆಗತ. ಭಾಷ್ಯನೇ ಓದ್ಬೋಣ, ನಾವು ಹೇಳೋದು ಅರ್ಥ ಸರಿ ಹೋಗೋದು. ವೀತರಾಗ ಭಯ ಕ್ರೋಧ. ಅಪ್ಪ, ಈ ಮೋಕ್ಷ ಮಾರ್ಗ ಅಂತ ಕದ್ದೀಯಲ್ಲ ಅರ್ಜುನ, ಇದು ಇವತ್ತಿಂದಲ್ಲ, ಅತ್ಯಂತ ಪ್ರಾಚೀನವಾದದ್ದು ಅನ್ನೋದನ್ನು ಈಗ ವಿವರಣೆ ಮಾಡಿದ್ದಾಗಿದೆ. ಇದನ್ನ ಪಡೆಯೋರು ಯಾರು ಗೊತ್ತಾ? ವೀತರಾಗ ಭಯ ಕ್ರೋಧ. ರಾಗಯ ಕ್ರೋಧ ಅಂತಕ್ಕಂಥ ದೋಷಗಳನ್ನ ದಾಟಿರುವವರು. ಹರಿಷಡ್ವರ್ಗ ಅಂತೀನಿ, ಅದ್ರಲ್ಲಿ 3 ಮುಖ್ಯವಾದದ್ದು. ಏನು? ರಾಗ ಅಂದರೆ ಪ್ರೀತಿ, ಭಯ, ಕೋಪ. ಇವುಗಳನ್ನ ಯಾರು ದಾಟಿರ್ತಾರೋ ಅದಕ್ಕೆ ರಾಗ. ಭಯಂಚ ಕ್ರೋಧಶ್ಚ. ರಾಗಶ್ಚ ಭಯಂಚ. ಭಯ ಅನ್ನೋದು ನಪುಂಸಕಲಿಂಗ, ಅದಕ್ಕೆ ಭಯಂ ಮಾಡಿದ್ದಾರೆ ಅಷ್ಟೇನೆ. ಕ್ರೋಧ, ರಾಗ ಕ್ರೋಧ ಅನ್ನೋದು 2 ಪುಲ್ಲಿಂಗ. ಆದ್ರಿಂದ ರಾಗ ಭಯ ಕ್ರೋಧ ಇವುಗಳಿಂದ ವೀತಾಹ ವಿಗತಾಹ ಏಭ್ಯಸ್ತೆ, ಇವುಗಳಿಂದ ಯಾರು ಬಿಡಲ್ಪಟ್ಟಿದ್ದಾರೆಯೋ ಅಂತ. ಆ ಏಭ್ಯ ಅನ್ನೋ ಮಾತು ವ್ಯಾಕರಣದ ಪ್ರಕಾರ ಪಂಚಮಿ ವಿಭಕ್ತಿ. ಪಂಚಮಿ ವಿಭಕ್ತಿ ಯಾಕೆ ಪ್ರಯೋಗ ಮಾಡ್ತಾರೆ? ಯಾವುದರಿಂದ ಬಿಡುಗಡೆಯಾಗುತ್ತೋ ಅದು. ವೃಕ್ಷಾತ್ ಫಲಂ ಪತತಿ. ವ್ಯಾಕರಣ ಮರದಿಂದ ಬೀಳುತ್ತೆ ಎನ್ನುವಾಗ ವೃಕ್ಷೇಣ ಅಂತ ತೃತೀಯ ವಿಭಕ್ತಿ ಹೇಳಲ್ಲ. ಯಾಕೆ? ಇಲ್ಲಿ ಅಪಾದಾನ ಅಂತ. ಆ ಹಣ್ಣಿಗೂ ಆ ಮರಕ್ಕೂ ಡಿಟ್ಯಾಚ್ ಆಗಬೇಕು, ಬಿಡುಗಡೆ ಆಗಬೇಕು, ಮೇಲಿನಿಂದ ಬೀಳುತ್ತೆ. ಆದ್ರಿಂದ ಆ ಸಂಸ್ಕೃತ ಭಾಷೆಯ ಅಷ್ಟು ಕರಾರವಾಗಿ ಯಾವ ಬರಬೇಕೋ ಅದೇ ವಿಭಕ್ತಿ, ಅದೇ ಶಬ್ದ ಬಳಸಬೇಕು ಅಂತ. ಅದಕ್ಕೆ ಸ್ವಾಮಿಗಳು ಹೇಳೋರು, ಸಂಸ್ಕೃತ ಕಲ್ತ್ಕೊಳ್ಳಿ, ಶಂಕರ ಭಾಷ್ಯನಾಗ ಕರೆಕ್ಟ್. ವ್ಯಾಕರಣದ ಪಾಣಿನಿ ಮರೀತಾರೆ. ಒಂದು ಆ ಮರದಿಂದ ಬಿದ್ದರೆ ವೃಕ್ಷದಿಂದ ಅಂತ ಇಂದ ಅಂತ ಕನ್ನಡದಲ್ಲಿ ಬರಬಿಡ್ತೀವಿ. ಮರದಿಂದ ಹಣ್ಣು ಬಿತ್ತು, ಮರದಿಂದ ಎಳ್ನೀರು ಬಿತ್ತು ಅಂತ ಹೇಳ್ಬೋದು. ಇಂದ ಅಂದ್ರೆ ಮರದಿಂದ ಅಂದ್ರದು ವೃಕ್ಷೇಣ ಅಂತ ಬೇಕಾದ್ರೆ ಸಂಸ್ಕೃತ ಬರೀಬಹುದು, ತಪ್ಪೋದು. ಯಾಕೆ ಅಂತ ಆ ಪದಾರ್ಥಕ್ಕೂ ಆ ಮರಕ್ಕೂ ಈಗೇನಾಯ್ತು? ಡಿಟ್ಯಾಚ್ ಆಯ್ತು, ಬಿಡುಗಡೆ ಆಯ್ತು. ಅಂತಹ ಸಂದರ್ಭದಲ್ಲಿ ಅಪಾದಾನ, ಆ ಪಂಚಮಿ ವಿಭಕ್ತಿನೇ ಬರೀಬೇಕು. ವೃಕ್ಷಾತ್ ಫಲಂ, ವೃಕ್ಷೇಣ ಫಲಂ ಪತತಿ ಅಂದ್ರೆ ತಪ್ಪು, ವೃಕ್ಷಾತ್ ಫಲಂ ಪತತಿ. ಹಾಗೆ ಇಲ್ಲಿಯೂ ಕೂಡ ವೀತರಾಗ ಭಯ ಕ್ರೋಧ ಅಂದ್ರೆ ರಾಗ ಭಯ ಎಲ್ಲವನ್ನೂ ಕೂಡ ತ್ಯಾಗ ಮಾಡಿದವರು ಅಂದ್ರೆ ಏನರ್ಥ? ಅವುಗಳನ್ನು ಪೂರ್ಣವಾಗಿ ಕಳೆದುಕೊಳ್ಳರು. ರಾಗದ ಭಯದ ಕ್ರೋಧದ ಸಂಪರ್ಕವಿಲ್ಲದವರು ನೋಡಿದ್ರ ಇಂಥವರು. ಕಿಂತರಹೇ ಅಂದ್ರೆ ಹಿಂದಿನ ಕಾಲಕ್ಕೂ ಅರ್ಜುನ ಈ ರೀತಿ ರಾಗ ಭಯ ಕ್ರೋಧಗಳನ್ನೆಲ್ಲ ಕಳೆದುಕೊಂಡಂಥ ಯಾರವರು
ಬ್ರಹ್ಮವಿದೋ ಬ್ರಹ್ಮಜ್ಞಾನಿಗಳು ಮಾತ್ರ. ಯಾಕೆ? ಜ್ಞಾನದಿಂದಲೇ ಇವೆಲ್ಲ ಹೋಗ್ಬೇಕು. ರಾಗಭಯ ಕ್ರೋಧಗಳು ಹೋಗಬೇಕಾದ್ರೆ ಇನ್ನೇನು ಔಷಧಿ ಮಾಡಿದ್ರೆ ಹೋಗೋದಿಲ್ಲ. ಬ್ರಹ್ಮಜ್ಞೇ ಅದಕ್ಕೆ ಔಷಧಿ. ಆದ್ದರಿಂದ ಬ್ರಹ್ಮವಿದರು ಯಾರು? ಮನ್ಮಯಾಹ ಅಂತ ಮೂಲದಲ್ಲಿದೆ. ವೀತರಾಗಭಯ ಕ್ರೋಧಾಹ ಮನ್ಮಯಾಹ ಅಂತ. ಶ್ಲೋಕದಲ್ಲಿ ಬ್ರಹ್ಮವಿದ ಅನ್ನೋ ಮಾತು ಇಲ್ಲ. ಶಂಕರಾಚಾರ್ಯ ನೋಡಿ ಎಷ್ಟು ಜನ ಮನ್ಮಯಾಹ ಅಂದ್ರೇನು? ಭಗವಂತ ಹೇಳ್ತಿರೋ ನಾನು ನನ್ನನ್ನೇ ಪೂರ್ಣವಾಗಿ ತಮ್ಮ ಒಂದಾನಂದು ಮನಸ್ಸಿನಲ್ಲಿ ಅಥವಾ ಅಂತಃಕರಣದಲ್ಲಿ ನೆಲೆಗೊಳಿಸಿಕೊಂಡಿರುವವರು ಅಂತ. ಎಂಥ ಮನ್ಮಯಾಹ ಅಂದ್ರೆ ಏನಾಯ್ತು? ಮುಂದೆ ಬರುತ್ತೆ. ಮನ್ಮನ ಮದ್ಭಕ್ತ ಮದ್ಯಾಜಿ ಮಾಂ ನಮಸ್ಕರು ಅಂತ ಭಗವದ್ಗೀತೆ ಅಮೃತ. ಎಲ್ಲಿ ಕೈ ಈ ನೋಡಿ ಮನ್ಮಯಾಹ ಅನ್ನೋದಕ್ಕೆ ಅರ್ಥ ಹೇಳ್ತಾರೆ. ಬ್ರಹ್ಮವಿದ ಈಶ್ವರ ಅಭೇದ ದರ್ಶನ. ಅದ್ವೈತ. ಮನ್ಮಯಾಹ ಅಂದ್ರೆ ಆ ಮಾತು ನೋಡಿ. ಬ್ರಹ್ಮವಿದ ಬ್ರಹ್ಮಜ್ಞಾನಿಗಳು. ಬ್ರಹ್ಮಜ್ಞಾನಿಗಳು ಅಂದ್ರೇನು? ಈಶ್ವರ ಅಭೇದ ದರ್ಶನ. ನಾನು ಬೇರೆ ಈಶ್ವರ ಬೇರೆ ಅನ್ನೋ ಭೇದವನ್ನ ಕಳಕೊಂಡವರು. ಅದಕ್ಕೆ ನಮ್ಮ ಗುರುಗಳು ಹೇಳೋರು. ಕಬೀರದಾಸ್ ಹೇಳ್ತಾ ಇದ್ರಪ್ಪ, ಡುಬ್ ಗಯೇನ್ ಅಂತ. ಹಿನ್ನೆಲೆ ಉಳಿಯುತ್ತೆ. ನದಿ ಹೋಗಿ ಸಮುದ್ರಕ್ಕೆ ಸೇರಿದ್ರೆ ನದಿ ಎಲ್ಲ ಉಳಿಯುತ್ತೆ. ಆಗ ನಾನು ಅನ್ನೋದೇನಾಗಬೇಕು? ಪರಬ್ರಹ್ಮದಲ್ಲೇ ಒಂದಾಗಿಬಿಟ್ರೆ ಮತ್ತ ನಾನು ಅನ್ನೋ ಶಬ್ದಕ್ಕೆ ಅರ್ಥವೇ ಇಲ್ಲ, ಅದು ಉಳಿಯೋದೇ ಇಲ್ಲ. ಇದು ಮನ್ಮಯಾಹ ಅಂತ ಭಗವಂತ. ಭಗವನ್ಮಯರಾಗಿರ್ಬಿಡ್ತಾರಲ್ಲ ಯಾರು? ಜ್ಞಾನಿಗಳು. ಬ್ರಹ್ಮವಿದ ಅದಕ್ಕೆ ಮತ್ತೆ ಅರ್ಥ ಈಶ್ವರಾಭೇದ ದರ್ಶಿನ. ತನಗೂ ಈಶ್ವರನಿಗೂ ಭೇದವಿಲ್ಲ, ಅಭೇದ, ನಾನೇ ಅವನು. ಇದೇ ವೇದಾಂತಲ್ಲಿರೋದು. ಅಹಂ ಬ್ರಹ್ಮಾಸ್ಮೇ. ಇಂಥ ಏನರ್ಥ ಮಾಡ್ತೀರಿ? ಅಹಂ ಬ್ರಹ್ಮ ಅಸ್ಮಿ ಅನ್ನೋದು ಯಥಾ ಪ್ರಕಾರ ವರ್ತಮಾನ ಕಾಲಕ್ಕೆ ಆಗಲಿದ್ದೇನೆ ಅಲ್ಲ, ಆಗಿದ್ದೇನೆ. ಆಗಲಿದ್ದೇನೆ. ಗುರುಗಳು ಹೇಳು ಆಗಲಿದ್ದೇನೆ ಅಲ್ಲಪ್ಪ, ಆಗಿದ್ದೆ. ಅಸ್ಮಿ, ನಾನೀಗ ಬ್ರಹ್ಮವಾಗಿದ್ದೆ. ಇಷ್ಟನ್ನ ಯಾವನು ಧೈರ್ಯವಾಗಿ ಹೇಳ್ತಾನೋ ಅವನಿಗೆ ಬ್ರಹ್ಮಜ್ಞಾನಿ ಅಂತ ಹೆಸರು. ಏನ್ ಸ್ವಾಮಿ ಅಂದ್ರೆ ತಡೀರಪ್ಪ, ಅದಕ್ಕೂ ಒಂದು ತಮಾಷೆ ಹೇಳೋರು ಗುರುಗಳು. ನೋಡಿ, ಸನ್ಯಾಸಿಗಳು ಬಂದಿದ್ದಾರೆ, ಅವ್ರು ಯಾವುದೋ ಒಂದು ದೃಷ್ಟಾಂತಕ್ಕೆ ಹೇಳೋರು. ಒಳ್ಳೆ ವೇದಾಂತ ಹೇಳ್ತಾ ಇದ್ದಾರೆ, ಬನ್ನಿ ಅಂತ ಒಬ್ಬರು ಕರೆದ್ರಂತೆ. ಇನ್ನೊಬ್ರು, ತಡೀರಪ್ಪ, ಇನ್ನು ನಾನು ಸಂಸಾರಿ, ಅಲ್ಲಿ ಹೋದ್ಮೇಲೆ ಏನಾದ್ರು ಜ್ಞಾನ ಆಗಿಬಿಡೋಣ, ಮನೆ ಬಿಟ್ಟೋಗ್ಬಿಡೋಣ, ಹೆಂಡತಿ ಮಕ್ಕಳ ಗತಿ ಏನು ಅಂದ್ರೆ ಇನ್ನೆಂಥ ಮನುಷ್ಯ ಇರ್ತದೆ. ಅದಕ್ಕನ್ನೋರು, ಅಪ್ಪ ಅಲ್ಲಿ ಹೋದ ಮಾತ್ರಕ್ಕೆ ಕೇಳಿದ ಮಾತ್ರಕ್ಕೆ ಜ್ಞಾನ ಆಗಿಬಿಡುತ್ತೆ, ಅಷ್ಟು ಸುಲಭವೇ ಎಲ್ಲ ಗುರುಗಳು ಹೇಳ್ತಾ ಇದ್ದೇನೆ. ಹಾಗಲ್ಲ, ಮನ್ಮಯಾಹ ಅಂತ ಅವನಿಗೆ ಕೇಳಿ ಅನುಸಂಧಾನ ಮಾಡಿ ಒಳಗ್ ತಗೊಂಡು ಆಮೇಲೆ ನಿಲ್ಲೋದು ಅಂತ. ಆದ್ರೆ ಆ ಅನುಭವ ಆಯ್ತು, ನೆಲೆ ನಿಂತ ಅಂದ್ರೆ ಏನ್ ಪುನಃ ಎಂತಕ್ಕೆ ಬರ್ತಾನೆ? ಅಮೃತ ಕುಡ್ದೋನೇವನಾರು ಮರಣ ಹೊಂತಾನೆ. ಹಾಗ ಆದ್ದರಿಂದ ಈಶ್ವರಾಭೇದ ದರ್ಶನ ಅಂತ. ಆ ಪರಬ್ರಹ್ಮವೇ ನಾನು, ನಾನೇ. ಸೋಹಂ ಅಹಂ ಸಹ. ಈ ಮಹಾನ್ಯಾಸದಲ್ಲಿ ಹಂಸ ಹಂಸ ಪರಮ ಹಂಸೋಹಂ ಹಂಸಹೋ. ಹಂಸ ಅನ್ನೋ ಕಡೆ ಒಂದು ಅಕ್ಷರ ರೂಪ. ಹಂ ಅನ್ನೋದ್ರ ಹಿಂದ್ಗಡೆ ಆ ಸೇರಿಸ್ಬೇಕಂತ. ಏನಾಯ್ತು? ಅಹಂ ಅಂತ. ಅಹಂ ಸಹ. ಅಹಂ ಅಂದ್ರೆ ನಾನು, ಸಹ ಅಂದ್ರೆ ಅವನು. ಯಾರು ಅವನು ಅಂದ್ರೆ ಯಾರು? ಪರಮೇಶ್. ನಾನೇ ಅವನು, ಅವನೇ ನಾನು. ಇಂಥ ಯಾವ ಬ್ರಹ್ಮಜ್ಞಾನಿಗಳಿದ್ದಾರೆಯೋ ಈಶ್ವರಾಭೇದ ದರ್ಶನ ಮಾಮೇವಂ ಉಪಾಶ್ರಿತಾ ಪರಮೇಶ್ವರಂ ಆಶ್ರಿತಾ ಕೇವಲ ಜ್ಞಾನನಿಷ್ಠಾ. ಒಂದೊಂದು ವರ್ಡು ಭಗವತ್ಪಾದರದ ತೂಕ ಮಾಡಿ ಬರೆದಿರುತ್ತೆ. ಮಾಮುಪಾಶ್ರಿತಾ ಅಂತ ಮೂಲದಲ್ಲಿದೆ. ಮಾಮ್ ಅಂದ್ರೆ ಪರಮೇಶ್ವರನಾದ. ಹೇಳ್ತಿರೋನು ಯಾರು? ಭಗವಂತ. ಗೊತ್ತಾಯ್ತು. ಪರಮಾತ್ಮನನ್ನೇ ಆಶ್ರಯಿಸಿರೋರು ಅಂತ ಅರ್ಥ ಅಲ್ವೇ ಅಂದ್ರೆ ಹೌದು. ಕೇವಲ ಜ್ಞಾನನಿಷ್ಠಾ. ಇದು ಬಹಳ ದೊಡ್ಡ ಮಾತು. ಜ್ಞಾನನಿಷ್ಠರು ಅಂದ್ರೇನು? ಪರಮಾತ್ಮನೇ ಬೇಕು, ಪರಮಾತ್ಮನೇ ಪರಿಪೂರ್ಣ, ಅದೇ ಸರ್ವಸ್ವ, ಇನ್ನೇನು ಕೇಳಲ್ಲ. ಭಗವಂತನ ತತ್ವವನ್ನ ಪರಮಾತ್ಮನೇ